ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಈಗ ಅಪರೋಕ್ಷಾನುಭೂತಿಯ ಗ್ರಂಥವನ್ನ ಮನನ ಮಾಡ್ತಾ ಇದ್ವಿ. 63ನೇ ಶ್ಲೋಕದವರೆಗೂ ನಾವು ಹಿಂದೆ ಮನನ ಮಾಡಿ ಆಯ್ತು. ಇನ್ನ ಈಗ ಮುಂದುವರೆದ ಭಾಗವನ್ನ ನೋಡೋಣ. ಇವೆಲ್ಲವೂ ಪ್ರಭುಜಿಯವರ ಅವರು ಕೊಟ್ಟಿರುವಂತಹ ಭಾಷಣಗಳು, ಏನು ಅವರ ವೇದಾಂತ ಉಪನ್ಯಾಸಗಳು, ಅವುಗಳ ಆಧಾರದ ಮೇಲೆ ಅವಲಂಬಿತವಾಗಿರುವಂತಹದ್ದು. ನಾವು ಅವುಗಳ ಮುಖಾಂತರ ಇಲ್ಲಿ ನಾವು ಮನನವನ್ನ ಮಾಡ್ತಾ ಇದೀವಿ. 63ನೇ ಶ್ಲೋಕ ಇದುವರೆಗೂ ನಾವು ಮುಗಿಸಿದ್ದಾಯ್ತು. ಯುಕ್ತಿ ರೂಪಕವಾಗಿ ಹೇಗೆ ಎಲ್ಲೂ ಸಕಲವು ಪರಬ್ರಹ್ಮನೇ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಮೊದ್ಲು ಶ್ರುತಿಗಳ ಮುಖಾಂತರ ಹೇಗೆ ಇರೋದೆಲ್ಲವೂ ಪರಬ್ರಹ್ಮನ ಹೊರತಾಗಿ ಬೇರೆ ಏನು ಇಲ್ಲ ಅಂತ ತಿಳ್ಕೊಂಡ್ವಿ. ನಂತರ ಯುಕ್ತಿಯಿಂದ ಹೇಗೆ ಪರಬ್ರಹ್ಮನೇ ಇಲ್ಲಿರೋದು, ಅದನ್ನ ಬಿಟ್ರೆ ಇಲ್ಲ, ಇನ್ನ ಬೇರೆ ಇನ್ಯಾವುದು ಇಲ್ವೇ ಇಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಎಲ್ಲ ಭ್ರಾಂತಿ ರೂಪಕವಾಗಿರುವಂತಹದ್ದು ಅಂತ. ಈಗ ಮುಂದುವರೆದು ಹೇಳ್ತಾರೆ, ಎಲ್ಲಾ ವ್ಯವಹಾರಕ್ಕೂ ಸಹ ಬ್ರಹ್ಮನೇ ಆಶ್ರಯ ಅಂತಂದ್ಬಿಟ್ಟು ಹೇಳ್ತಾರೆ. ಅದನ್ನ ಯಾವ ರೀತಿ ಹೇಳ್ತಾ ಇದ್ದಾರೆ? ಹರಿ ಓಂ ವೀಣಾಜಿ. ಹರಿ ಓಂ ಮೇಡಮ್. ಕುಸುಮ ಅವರ ಹರಿ ಓಂ. ಹಾ ಹೌದೌದು, ಹರಿ ಓಂ. ಹರಿ ಓಂ. ಇಂದ್ರಮ್ಮ ಅವರ ಹರಿ ಓಂ. 64 63 ಆಯ್ತು. ಘಟ ನಾಮ್ನ ಯಥಾ ಪೃಥ್ವಿ ಪಟ ನಾಮ್ನ ಹಿ ತಂತವಃ ಜಗನ್ನಾಮ್ನ ಚಿದಾಭಾತಿ ಮೇಯಂ ತತ್ತದ ಭಾವತಃ. ಇದರ ಅರ್ಥ, ಗಡಿಗೆ ಎಂಬ ಹೆಸರಿನಿಂದ ಮಣ್ಣು, ಬಟ್ಟೆ ಎಂಬ ಹೆಸರಿನಿಂದ ನೂಲುಗಳು ಹೇಗೆ ಪ್ರಸಿದ್ಧವಾಗಿವೋ ಅದರಂತೆ ಜಗತ್ತೆಂಬ ಹೆಸರಿನಿಂದ ಚಿತ್ತೆ ತೋರ್ತಾ ಇದೆ. ಆಯಾ ತೋರಿಕೆಯನ್ನು ಕಳೆದ ವಸ್ತು ಸ್ವರೂಪವನ್ನು ನಾವು ಅರಿಬೇಕು. ಆ ತೋರಿಕೆಯನ್ನ ನಾವು ನಿಜ ಅಂತ ನಂಬ್ಕೊಳ್ಬಾರ್ದ, ಅದ್ರ ಹಿಂದೆ ಏನಿದೆ ಅದನ್ನು ನಾವು ನೋಡ್ಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಸ್ವಲ್ಪ ವಿವರಿಸಿ ಹೇಳ್ತೀರಾ ಲಕ್ಷ್ಮಿ ಅವರೇ? ಲಕ್ಷ್ಮಿ ಅವ್ರು ಇದ್ದೀರಾ? ಎಲ್ಲ ಅವರು. ಇಂದ್ರಮ್ಮ ಅವ್ರು ಹೇಳ್ತೀರಾ? ಹರಿ ಓಂ ಇಂದ್ರಮ್ಮ ಅವ್ರ ಇದ್ದೀರಾ? ಈಗ ಇವಾಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ ಇದೆ. ಹಾ ಮೇಡಮ್. ಅಂದ್ರೆ ಜಾಡಿಯ ಹೆಸರಿನಲ್ಲಿ ಕಾಣಿಸಿಕೊಳ್ಳುವ ಭೂಮಿ ಅಂದ್ರೆ ಇಲ್ಲಿ ಖಾಲಿ ಜಾಗದಲ್ಲಿ ಜಾಡಿನೇ ಆಗಿರ್ಬೋದು ಅಥವಾ ಯಾವುದೇ ಒಂದು ಯಾವುದೇ ವಸ್ತುಗಳಾಗಿರ್ಬೋದು, ಅದರಲ್ಲಿ ಖಾಲಿ ಎಂದೂ ಇರುವುದಿಲ್ಲ, ಅದರಲ್ಲಿ ಗಾಳಿ ಇದ್ದೇ ಇರ್ತದೆ. ಹಾಗೆ ಇಲ್ಲಿ ಭೂಮಿಯನ್ನ ಆ ಜಾಡಿಗೆ ಹೋಲಿಸಿದ್ದಾರೆ ಮೇಡಮ್. ಖಾಲಿ ಜಾಗದಲ್ಲಿ ಹಾಗಲ್ಲ, ಅಲ್ಲಿ ಟ್ರಾನ್ಸ್ಲೇಷನ್ ಜಾಡಿಯ ಹೆಸರಿನಲ್ಲಿ ಜಾಡಿ ಅಂದ್ರೆ ಮಡಕೆ,
ಮಡಿಕೆ, ಭೂಮಿ ಅಂತಂದ್ರೆ ಹಾ ಮಣ್ಣು. ಮಡಿಕೆನೆ ತಗೊಳ್ಳಿ. ಹಾ ಆ ಜಾಡಿ ಕಾಣಿಸಿಕೊಳ್ಳುವ ಭೂಮಿ ಅಂದ್ರೆ ಜಾಡಿ ಮಣ್ಣಿನಿಂದ ಆಗಿರ್ತಕ್ಕಂಥದ್ದಲ್ಲ ಮೇಡಮ್. ಅದು ಜಾಡಿ ಅಂದ್ರೆ ಆಕಾರ ಇರ್ಬೋದು, ಅಥವಾ ಭೂಮಿ ಕೂಡ ಒಂದು ಇದನ್ನ ನಾವು ಹೋಲಿಕೆ ಮಾಡ್ಕೊಂಡ್ರೆ ಈ ಖಾಲಿ ಜಾಗದಲ್ಲಿ ಆ ಆ, ಅಂದ್ರೆ ಆ ಯಾವುದೇ ತತ್ವಗಳನ್ನ ನಾವು ನೋಡ್ಕೊಂಡ್ರೆ ಅವ ಗಾಳಿ ಅಂತ ಇದೆ. ಅದರಲ್ಲಿ ಕಾಣಿಸಿಕೊಳ್ಳುವ ಭೂಮಿ ಜಾಡಿಯ ಹೆಸರಿನಲ್ಲಿ ಅಂತ ಹೇಳಿದ್ರೆ ಹೋಲಿಕೆ ಮಾಡಿದಾಗ ಅದು ಮಣ್ಣಿನಿಂದನೇ ಆಗಿರ್ಬೋದು, ಅಥವಾ ಯಾವುದೇ ವಸ್ತುಗಳನ್ನ ಆಗಿದ್ರು ಕೂಡ ಅಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದನ್ನ ಭೂಮಿಗೆ ಇದ್ ಮಾಡಿ ಭೂಮಿ ಕೂಡ ಗಾಳಿಯಿಂದ ಆವರಿಸ್ಕೊಂಡಿದೆ. ಅಥವಾ ಬಟ್ಟೆ ಹೆಸರಿನಲ್ಲಿ ಯಾವುದೇ ಬಟ್ಟೆ ತೆಗೆದುಕೊಂಡ್ರು ಅದರಲ್ಲಿ ಎಷ್ಟು ನೂಲು ಇರುತ್ತೆ ಅನ್ನೋದು ನಾವು ಲಕ್ಷ್ಯ ಕೊಡೋದಿಲ್ಲ. ಬಟ್ಟೆಯಲ್ಲಿ ಕೂಡ ಒಂದು ನೂಲು 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 ಹಾಕಿ 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 ನೇಯ್ದು 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 ಅದಕ್ಕೆ ಒಂದು ಆಕಾರವಾಗಿ ಬಟ್ಟೆ ಆಗಿರ್ತದೆ. ಅದೇ ತರಹ ಭೂಮಿ ಒಳಗೆ ಎಷ್ಟು ವಸ್ತುಗಳು ಇರ್ಬೋದು, ಎಷ್ಟು ನಾವು ನೂಲುಗಳ ತರಹ ಹೋಲಿಕೆ ಮಾಡ್ಕೊಂಡ್ರೆ ನಾವು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮಾನವ ಜನಾಂಗ ಆಗಿರ್ಬೋದು, ಇವರೆಲ್ಲರೂ ಕೂಡ ಆ ಜಾಡಿಯಲ್ಲಿ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತಹ ಕಾಣಿಸ್ಕೊಳ್ತಕ್ಕಂತಹ ಒಂದು ಆತ್ಮರೂಪವಾಗಿದ್ದೀವಿ. ಆದ್ರೆ ಈ ಹೆಸರುಗಳನ್ನ ನಿರಾಕರಿಸ್ತವೆ. ಈ ಹೆಸರುಗಳನ್ನೆಲ್ಲ ನಿರಾಕರಿಸಿ ಈ ಆತ್ಮವನ್ನ ಗುರುತಿಸ್ಬೇಕಾಗತ್ತೆ. ನಾವು ಏನಂತೀವಿ, ಆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪಂಚಭೂತಗಳ ಇರ್ತಕ್ಕಂಥ ಈ ವಸ್ತುಗಳನ್ನೆಲ್ಲ ನಾವು ಇದನ್ನ ಮಾಡ್ಕೊಳ್ತೇವೆ, ಅಂದ್ರೆ ನಿಜ ಸ್ವರೂಪದಲ್ಲಿ ನೋಡ್ತೇವೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಗಾಳಿ ಏನಾಗಿರ್ಬೋದು ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ದೇಹವನ್ನು ಕೂಡ ನಾನು ಹೊರ ನೋಟಕ್ಕೆ ನಾನೇ ಅಂದ್ರೆ ನನ್ನತನ, ನಾನಿಂದ್ರಮ್ಮ, ನಾನು ಇದು ಅಂದ್ಕೊಂಡು ನಾನು ಪ್ರತಿಪಾದಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಒಳಗಿರ್ತಕ್ಕಂತಹ ಆತ್ಮವನ್ನ ನಾವು ನಿರಾಕರಿಸ್ತಕ್ಕಂತಹದ್ದಲ್ಲ. ಆತ್ಮವನ್ನ ಗುರುತಿಸ್ಬೇಕು. ಅದನ್ನ ಅರಿತುಕೊಂಡು ನಾನು ಇದು ದೇಹ ಅಲ್ಲ, ಇದು ಯಾವುದೇ ಅಲ್ಲ, ನನ್ನಲ್ಲಿರ್ತಕ್ಕಂತಹ ಆತ್ಮ ಈ ಭೂಮಿಯಲ್ಲಿ ಇರ್ಬೋದು ಅಥವಾ ಯಾವುದು, ಇವೆಲ್ಲ ಒಂದು ಅಜ್ಞಾನದ ವಸ್ತುಗಳಾಗಿವೆ. ನನ್ನಲ್ಲಿರ್ತಕ್ಕಂಥ ಆತ್ಮವನ್ನ ಗುರುತಿಸ್ತಕ್ಕಂತಹದ್ದೇ ಇದಾಗಿದೆ. ನೂಲಿನ ತರ ನಾವೆಲ್ಲ ನೇಯ್ಕೊಂಡ್ ಬಿಟ್ಟಿದೀವಿ, ಅದು ನಮ್ ಎಲ್ಲಾ ಕಡೆ ಆವರಿಸಿದೆ. ಅದನ್ನ ನಿರಾಕರಿಸ್ಬೇಕು. ಅದನ್ನ ನಿರಾಕರಿಸಿ ಅಜ್ಞಾನವನ್ನ ತೊಲಗಿಸಿ ಆತ್ಮವನ್ನ ಗುರುತಿಸ್ಬೇಕು. ಇದೆಲ್ಲ ಆತ್ಮ ಸ್ವರೂಪ, ನಾನೆಂಬುದು ನಾನಲ್ಲ ಅಂತಕ್ಕಂಥ ಶ್ಲೋಕವನ್ನ ನೆನಪು ಮಾಡ್ಕೊಳ್ತಾ ಆತ್ಮವನ್ನ ಗುರುತಿಸಿ ಈ ಒಂದು ಖಾಲಿ ಜಾಗದಲ್ಲಿ ಇದೆಲ್ಲ ಮಿಥ್ಯ ಅಂತ ತೆಗೆದುಕೊಂಡ ಹಾಕಿ ಸರಿಯಾಗಿ ನೋಡಿದ್ರೆ ಮಿಥ್ಯ ಕಾಣಿಸುತ್ತೆ. ಹಗ್ಗದಲ್ಲಿ ಹಾವನ್ನ ನಾವು ನೋಡ್ತೀವಿ, ಅದು ಕತ್ಲಾಗಿರ್ಬೋದು, ಅಥವಾ ಅರಿವಿಲ್ದಲ್ಲೇ ನಾವು ಭ್ರಮಿಸ್ತೀವಿ. ಆದ್ರೆ ಅದು ಅರಿವಿನಿಂದ ನೋಡಿದಾಗ ಅದು ಹಾವಲ್ಲ ಅಂತ ಭಯ ಹೋಗ್ತದೆ. ಹಾಗೆ ನಾವು ಸರಿಯಾಗಿ ನೋಡಿದಾಗ ಈ ಮಿಥ್ಯವನ್ನ ತೆಗೆದು ಹಾಕಿದಾಗ ಪರಬ್ರಹ್ಮ ಸ್ವರೂಪನಾದಂತಹ ಆತ್ಮವನ್ನ ನಾವು ನೋಡಬಹುದು ಅಂತ ನನ್ನ ಅನಿಸಿಕೆ ಮೇಡಮ್. ಇದು ಈ ಆತ್ಮವನ್ನ ಹೇಳಿದ್ದೀರಾ. ಅದೇ ನಾವು ಏನು ಇವಾಗ ನಾಮರೂಪಗಳಾಗಿ ನಾವು ನೋಡ್ತಾ ಇದೀವೋ ಅದ್ರ ಹಿಂದೆ ಏನಿದೆ ಅದನ್ನ ನಾವು ಗುರುತಿಸ್ಬೇಕಾಗಿರೋದು. ಅದು ಹೇಗೆ ಮಡಿಕೆಯಲ್ಲಿ ಮಣ್ಣೆ ಮಡಿಕೆ ಆಗಿದೆ, ಹೌದು, ಹೇಗೆ ನೂಲೇನೆ ಬಟ್ಟೆ ಆಗಿದೆ. ಆದ್ರೆ ನಾವು ನೋಡೋದೇನು ಮಡಿಕೆಯನ್ನು ನೋಡ್ತೀವಿ, ಮತ್ತೆ ಬಟ್ಟೆಯನ್ನು ನೋಡ್ತೀವಿ, ಅದರ ಉಪಯೋಗದ ಕಡೆಗೆ ಹೋಗ್ತೀವಿ. ಹಾಗೇನೆ ನಾವು ಭ್ರಾಂತಿಗೊಳಗಾಗ್ತೀವಿ. ಏನು ಅದರ ಉಪಯೋಗದ ಕಡೆಗೆ ಅದನ್ನ ನೋಡೋದ್ರ ಮೂಲಕ ಅದ್ರ ಹಿಂದೆ ಇರುವುದು ಎಲ್ಲಾನು ಪರಬ್ರಹ್ಮನೇ ಅಂತ ಹೇಳ್ತಾರೆ. ಹೇಗೆ ಇದು ಭ್ರಾಂತಿಗೆ ಒಳಪಟ್ಟಿರುವಂತದ್ದು ಅಂತಂದ್ರೆ, ಈಗ ಏನೋ ಒಂದು ಹಗ್ಗವನ್ನ ನೋಡ್ತೀವಿ, ಹಗ್ಗವನ್ನ ನೋಡಿದ ತಕ್ಷಣ ಹಾವಾಗಿ ಭ್ರಮೆಗೊಳ್ತೀವಿ. ಆವಾಗ ಏನಾಗುತ್ತೆ, ಭಯ ಆಗೋಗ್ಬಿಡುತ್ತೆ. ಮತ್ತೆ ಒಂದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇದ್ದಂಗೆ ಕಾಣಿಸುತ್ತೆ. ಅದಕ್ಕೆ ಆಕರ್ಷಿತರಾಗಿ ಅದನ್ನ ಎತ್ಕೊಳ್ಳೋಣ ಅಂತ ಹೊರಟೋಗ್ತೀವಿ. ಹೀಗೆ ರಾಗ ದ್ವೇಷಗಳಿಗೆ ಒಳಗಾಗೋದನ್ನು ಸಹ ಇದರಿಂದ, ನಮ್ಮ ಭ್ರಾಂತಿಯಿಂದ ಅಷ್ಟೇ. ಅಲ್ಲಿರೋದೇನು ಪರಬ್ರಹ್ಮ ವಸ್ತುನೇ. ಅಲ್ಲಿ ಏನಿದೆ ಕಪ್ಪೆ ಚಿಪ್ಪು, ಬೆಳ್ಳಿ ಏನಿಲ್ಲ, ಕಪ್ಪೆ ಚಿಪ್ಪೆ ಇರೋದು. ಆಮೇಲೆ ಹಾವು ಇಲ್ಲ, ಹಗ್ಗನೇ ಇರೋದು. ನಿಜ ಸ್ವರೂಪದಲ್ಲಿ ಎಲ್ಲೂ ಪರಬ್ರಹ್ಮನೇ ಆಗಿರೋದು. ಅಲ್ಲಿ ಬೇರೆ ಇನ್ನ ಏನು ಇಲ್ಲ. ಆದ್ರೆ ನಾವು ಭ್ರಾಂತಿಗೆ ಒಳಗಾಗ್ಬಿಟ್ಟು ಈ ರೀತಿಯಲ್ಲಿ ನಾವು ರಾಗ ದ್ವೇಷಗಳಿಗೆ ಒಳಗಾಗ್ತೀವಿ. ಆಮೇಲೆ ಇಲ್ಲಿ ಒಂದಷ್ಟು
ಸಂಶಯಗಳು ಸಹ ನಮ್ಗೆ ಬರುತ್ತೆ. ಹೀಗೆಲ್ಲ ಭ್ರಮೆ ಹ್ಮ್ ಮಲಗಿರ್ತೀವಿ, ಅವಾಗ ಭ್ರಮೆ ಅಂತಂದ್ಬಿಟ್ಟು ಹೇಳ್ತೀವಿ ಅಲ್ವಾ. ಅವಾಗ ಕನಸನ್ನು ಕಾಣ್ತೀವಿ. ಹಾಗೆ ಕನಸು ಕಂಡಿದ್ದನ್ನ ಎಲ್ಲಾದ್ರೂ ಒಂದಿನ ಇದೆ ಅಂತಂದ್ಬಿಟ್ಟು ಅಲ್ಲಿ ಅಂತ ಜಗತ್ತು ಇದೆ ಅಂತಂದ್ಬಿಟ್ಟು ನಾವು ಹುಡ್ಕೊಂಡು ಹೋಗ್ತೀವ? ಇಲ್ಲ. ಎದ್ಮೇಲೆ ಅದು ಇಲ್ಲ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಕನಸು ಕಾಣುವಾಗ ಅದು ನಿಜಾನೇ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಕನಸು ಮುಗ್ದು ನಮ್ಗೆ ಎಚ್ಚರ ಆದ್ಮೇಲೆ ಇದು ಬರೀ ಭ್ರಮೆ ಅಂತದ್ದು ಇಲ್ವೇ ಇಲ್ಲ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಮತ್ತೆ ಅಂತ ಜಾಗವನ್ನ ನಾವು ಹುಡುಕೊಂಡು ಸಹ ಹೋಗಲ್ಲ. ಹಾಗೆ ಈ ಎಚ್ಚರದ ಜಗತ್ತು ಅಷ್ಟೇ ನಮ್ಗೆ, ಆದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪೂರ್ಣವಾಗಿ ನಾವು ಭ್ರಾಂತಿಗೆ ಒಳಗಾಗ್ಬಿಟ್ಟಿದೀವಿ ಅಂತಂದ್ಬಿಟ್ಟು. ಹಾಗಾದ್ರೆ ಈ ಈಗ ಜಾಗೃತ ಅವಸ್ಥೆಯಲ್ಲಿ ಕಾಣಿಸುವಂತ ಏನು ಪರಬ್ರಹ್ಮ ವಸ್ತುವೇ ಎಲ್ಲೂ ಇದೆ. ನಮಗೆ ಈ ತೋರಿಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಅನ್ಕೊಳ್ತೀವಿ ಅಲ್ವಾ. ಹಾಗಾದ್ರೆ ನಿಜವಾಗಿನೂ ಸಹ ಬೇರೆ ರೂಪದಲ್ಲಿ ಅದು ಇದೆಯಾ ಅನ್ನೋದು ಒಂದು ಸಂಶಯ ಬರುತ್ತೆ. ಹಾಗಾದ್ರೆ ಅದು ಇನ್ನೊಂದು ರೂಪದಲ್ಲಿ ಬೇರೆ ಎಲ್ಲಾದ್ರೂ ಇದೆಯಾ ಅಂತಂದ್ಬಿಟ್ಟು ಇನ್ನೊಂದು ಸಂಶಯ ಬರುತ್ತೆ. ಅವಾಗ ಹಾಗೆ ಏನು ಇಲ್ಲ. ಇವಾಗ ಹೇಗೆ ಮಡಿಕೆ ಅನ್ನೋದು ಎಲ್ಲೋ ಇತ್ತ? ಇಲ್ಲ, ನಾವು ಮಣ್ಣನ್ನೇ ಮಡಿಕೆಯಾಗಿ ನೋಡಿದ್ವಿ ಅಷ್ಟೇ. ಅದೇ ಮಡಿಕೆಯಾಗಿ ಕಾಣ್ತೋ. ಹೇಗೆ ನೂಲನ್ನೇ ಬಟ್ಟೆಯಾಗಿ ಕಾಣ್ತೋ ಹಾಗೆ ನಮ್ಗೆ ಅಲ್ಲಿ ಪರಬ್ರಹ್ಮ ಅನ್ನೋದು ಎಲ್ಲೋ ಇಲ್ಲ, ಇಲ್ಲ ನಮ್ಗೆ ಆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಬೇರೆ ರೀತಿಯಲ್ಲಿ ಸಹ ಅದು ಬದಲಾವಣೆ ಆಗಿ ಎಲ್ಲೋ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ತಿಳಿ ಹೇಳ್ತಾ ಇದ್ದಾರೆ. ಈ ನಾಮ ರೂಪಗಳಿಂದ ಇರುವಂತ ಜಗತ್ತನ್ನ ನಾವು ನೋಡ್ತಾ ಇದೀವಿ. ಅದ್ರ ಹಿಂದೆ ಎಲ್ಲ ಇರುವಂತದ್ದು ಪರಬ್ರಹ್ಮನೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗಾದ್ರೆ ನೀವು ಆತ್ಮ ಅನಾತ್ಮ ಅಂತಂದ್ಬಿಟ್ಟೆ ಎಲ್ಲ ಹೇಳ್ತೇವೆ. ಈ ಆತ್ಮ ಅನಾತ್ಮ ಅಂತಂದ್ಬಿಟ್ಟು ಎರಡು ಬಗೆ ಇದೆಯಾ? ಈ ಅನಾತ್ಮ ಯಾವುದು ಅಂತಂದ್ಬಿಟ್ಟು ಕೇಳ್ತೀರ. ಅದನ್ನ ಬೇರೆ ಬೇರೆ ನಾನು ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ಅನಾತ್ಮ ಆಗೋಯ್ತಲ್ವಾ. ಅದೆಲ್ಲ ನಾನು ಪರಬ್ರಹ್ಮ ಅಂತ. ಹಾಗಾದ್ರೆ ಈ ಅನಾತ್ಮ ಅನ್ನೋದು ಏನು ಅಂತಂದ್ಬಿಟ್ಟು, ಈ ಅನಾತ್ಮ ಅನ್ನೋದು ಏನು ಅಂತಂದ್ರೆ ಹೀಗೆ ಮಡಿಕೆಯಾಗಿ ಕಾಣಿಸ್ತಾ ಇದೆಯಲ್ಲ, ಮಣ್ಣು ಮಡಿಕೆಯಾಗಿ ಕಾಣಿಸ್ತಾ ಇದೆಯಲ್ಲ, ಆ ರೀತಿಯಲ್ಲಿ ಅಷ್ಟೇನೆ ಎಲ್ಲವೂ ಸಹ ಪರಬ್ರಹ್ಮನೇ ಇರೋದು. ಇಲ್ಲಿ ಅದನ್ನ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಒಂದು ಸ್ಲೈಡ್ ತೋರಿಸ್ತೀನಿ. ಇಲ್ಲಿ ಏನೇನೋ ಅಲೆಗಳು ಎಲ್ಲ ಇವೆ. ಸಮುದ್ರ, ಅಲ್ಲಿ ಚಿತ್ರ ವಿಚಿತ್ರವಾದಂತ ಅಲೆಗಳು ಬರ್ತಾ ಇರುತ್ತವೆ, ನೊರೆಗುಳ್ಳೆ ಎಲ್ಲವೂ ಅವೆಲ್ಲ ತೋರಿಕೆ. ನಾವು ಅದನ್ನ ನೋಡಿ ಭ್ರಾಂತಿಗೊಳ್ತೀವಿ, ಅದೇ ನಿಜ ಅಂತ ಅನ್ಕೊಳ್ತೀವಿ. ಆದ್ರೆ ಅದೆಲ್ಲವೂ ಆಗಿರುವಂತಹದ್ದು ಬರೀ ನೀರಿನಿಂದನೇ. ಆ ನೀರು ನಮಗೆ ಕಾಣಿಸ್ತಾ ಇಲ್ಲ, ಆದ್ರಿಂದ ನಾವು ಭ್ರಾಂತಿಗೊಳಗಾಗಿದ್ವಿ. ಹಾಗೆ ನಮಗೆ ಏನು ಈ ಹೀಗೆ ಪಂಚೇಂದ್ರಿಯಗಳಿಗೆ ನಮ್ಗೆ ಏನ್ ಕಾಣಿಸುತ್ತೆ ಆ ರೀತಿಯಲ್ಲಿ ನಾವು ಅದೇ ಸರಿ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಒಬ್ಬ ಆನೆ ನೋಡ್ತಾನೆ, ಗುರುಜಿ ವಿವರಿಸಿದ್ದಾರೆ ಅಲ್ವಾ. ಅಂದ್ರೆ ಕುರುಡ್ರು, 5 ಜನ ಕುರುಡ್ರು ಇರ್ತಾರೆ. ಅವರು ಆನೆಯನ್ನ ನೋಡ್ಬಿಟ್ಟು ಒಂದೊಂದು ಭಾಗವನ್ನು ಸ್ಪರ್ಶ ಮಾಡಿ ನೋಡ್ಬಿಟ್ಟು ಒಂದೊಂದ್ ತರ ಅಂತಂದ್ಬಿಟ್ಟು ಹೇಳ್ತಾರೆ. ಯಾರಿಗೂ ಸಹ ಸರಿಯಾದ ಆನೆಯ ಚಿತ್ರಣ ಅನ್ನೋದು ಬರಲ್ಲ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳೆಲ್ಲನೂ ಸೀಮಿತವಾದದ್ದು. ಆದ್ರಿಂದ ನಮ್ಗೆ ಆ ಸಂಪೂರ್ಣ ಚಿತ್ರಣ ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಆತ್ಮಜ್ಞಾನ ಅನ್ನೋದು ನಾವು ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೆ ಸಂಪೂರ್ಣವಾಗಿ ಆತ್ಮನ ಅರಿವು ಅನ್ನೋದು ಆಗತ್ತೆ. ಆತ್ಮ ಅಂದ್ರೆ ಏನು?
ನಾನು ಅಂತಂದ್ರೆ ಏನು, ಇಲ್ಲಿ ಇಡೀ ಪ್ರಪಂಚ ಅಂದ್ರೆ ಏನು, ಈಶ್ವರ ಅಂದ್ರೆ ಏನು ಅಂತ ಬಿಟ್ಟು ಹೀಗೆ ನಾನು, ಪ್ರಪಂಚ ಮತ್ತೆ ಈಶ್ವರ ಅನ್ನೋದು ಬೇರೆ ಏನು ಅಲ್ಲ, ಎಲ್ಲೂ ನಾನು ಪ್ರಪಂಚಕ್ಕೆ ಸೇರಿರೋದು. ಈ ಪ್ರಪಂಚ ಅಂತ ಈಶ್ವರನ್ನೇ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇರೋದು. ಹೇಗೆ ಮಣ್ಣು ಮಡಿಕೆಯಾಗಿ ಕಾಣಿಸ್ಕೊಳ್ತು ಆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ನನ್ನ ತಪ್ಪು ತಿಳುವಳಿಕೆಯನ್ನ ನಾನು ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದೇ ಆಗಿದೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ವೀಣಾ ಅವ್ರೆ, ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮೇಡಮ್. ಅದೇ ಆತ್ಮ ಅನಾತ್ಮ ಎರಡೂ ಒಂದೇ. ಅನಾತ್ಮ. ನಮ್ಗೆ ಆದ್ರೆ ಹೇಗೆ ಅದು ಬೇರೆ ಬೇರೆ ಅಂತಂದ್ರೆ, ಹ್ಮ್ ಈಗ ನೀರೇನೆ ಅಲೆ ನೊರೆ ಗುಳ್ಳೆ ಆಗಿದೆ ಅಲ್ವಾ? ಅದು ನೀರೇ. ನೀರೇ ನೀರು ಅಲೆ ನೊರೆ ಗುಳ್ಳೆ ಅಲ್ಲ, ಆದ್ರೆ ಅಲೆ ನೊರೆ ಗುಳ್ಳೆ ಎಲ್ಲಾನು ನೀರೇ. ಆ ಡಿಫರೆನ್ಸ್ ಚೆನ್ನಾಗ್ ಗೊತ್ತಾಗ್ಬೇಕು. ಹ್ಮ್ 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 ಮಡಿಕೆಯಲ್ಲಿ ಇರೋದೆಲ್ಲಾನು ಮಣ್ಣೆನೆ, ಆದ್ರೆ ಮಣ್ಣು ಮಡಿಕೆ ಅಲ್ಲ. ಹ್ಮ್ ಹ್ಮ್ ಗೊತ್ತಾಯ್ತು. ಬಟ್ಟೆಲಿ ಇರೋದೆಲ್ಲಾನು ನೂಲು, ದಾರನೆ, ದಾರ. ನೂಲೆನೆ, ಹ್ಮ್ ನೂಲೆನೆ, ಆದ್ರೆ ನೂಲು ಬಟ್ಟೆ ಅಲ್ಲ ಅಲ್ವಾ? ಹ್ಮ್ ಹ್ಮ್ ನೂಲನ್ನು ಬಟ್ಟೆ ಅಂತೀವ ನಾವು? ಇಲ್ಲ. ಇಲ್ಲ. ಆದ್ರೆ ಬಟ್ಟೆಲಿ ಇರೋದು ನೂಲು. ಎಲ್ಲಾನು ನೂಲೆನೆ. ಹಾಗೆ ಎಲ್ಲೂ ಪರಬ್ರಹ್ಮನೆ. ಅದು ಈ ರೀತಿಯಲ್ಲಿ ಎಲ್ಲ ತೋರಿಕೆ ಅಷ್ಟೇನೆ. ಆ ತೋರಿಕೆ ಸತ್ಯ ಅಲ್ಲ. ಹ್ಮ್ ಹ್ಮ್ ಅದನ್ನ ನಾವು ಹ್ಮ್ ಅದನ್ನೇ ತಿಳ್ಕೊಳ್ಬೇಕು. ಅನಾತ್ಮ, ಅಸತ್ಯ, ಆವಾಗ ಅಸತ್ಯ ಅಂತ ಹೇಳ್ಬೋದು. ಅಸತ್ಯ ಅಂತ ಹೇಳ್ಬೋದಾ ಮೇಡಮ್ ಅದನ್ನ? ಅಸತ್ಯ ಅಲ್ಲ, ಅನಾತ್ಮ. ಮಿಥ್ಯ ಅಂತ ಹೇಳ್ಬೇಕು ನಾವು. ಮಿಥ್ಯ ಮಿಥ್ಯ. ಅಂತ ಹೇಳ್ಬೇಕು. ಯಾಕಂದ್ರೆ ಕಾಣಿಸುತ್ತೆ ಅಲ್ವಾ? ಯಾವ್ದು ಕಾಣಿಸುತ್ತೆ ಆದ್ರೆ ಅದು ಸತ್ಯ ಆಗಿರಲ್ಲ. ಅಂತದನ್ನ ಮಿಥ್ಯ ಅಂತ ಅಂತೀವಿ. ಯಾವ್ದು ಇಲ್ವೇ ಇಲ್ವೋ ಅಂತದ್ದು ಸಂಪೂರ್ಣವಾಗಿ ಅಸತ್ಯ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಆದ್ರೆ ಒಂದು ರೀತಿಯಲ್ಲಿ ನೀವು ಹೇಳಿದ್ದು ಸತ್ಯನೇ. ಈ ಅನಾತ್ಮ ಅನ್ನೋದು ಇಲ್ವೇ ಇಲ್ಲ ಅಂತ. ಅದಿಲ್ವೇ ಇಲ್ಲ ಅಂತ ಅಂದಾಗ ಅದು ಅಸತ್ಯನೇ. ಆದ್ರೆ ಅದು ತೋರ್ಕೊಳುತ್ತೆ, ಬಹಳ ಕಾಲ ತೋರ್ಕೊಳ್ಳೋದಕ್ಕೆ ಇದ್ದು ಆಮೇಲೆ ಇರಲ್ಲ. ಯಾಕೆಂದ್ರೆ ಅವಸ್ಥಾತ್ರಯಗಳನ್ನ ನಾವು ಅವಲೋಕನ ಮಾಡಿದಾಗ ಎಲ್ಲ ಅವಸ್ಥೆಯಲ್ಲೂ ಪ್ರಪಂಚ ಇರಲ್ಲ. ಅದರಿಂದ ಇದು ಬರೀ ಒಂದು ಅವಸ್ಥೆಯಲ್ಲಿ ಮಾತ್ರ ಕಾಣಿಸುತ್ತೆ, ಇನ್ನೊಂದು ಅವಸ್ಥೆಯಲ್ಲಿ ಇಲ್ಲ. ಆದ್ರೆ ನಾನ್ ಮಾತ್ರ ಎಲ್ಲ ಅವಸ್ಥೆಯಲ್ಲೂ ಇದೀನಿ. ಹಾಗಾಗಿ ನಾನ್ ಮಾತ್ರ, ಈ ಅರಿವು ಅನ್ನೋದು ಮಾತ್ರ ಸತ್ಯ, ಈ ತೋರಿಕೆ ಅನ್ನೋದೆಲ್ಲನ ಮಿಥ್ಯ ಅಂತಂದ್ಬಿಟ್ಟು ಹೇಳ್ತೀವಿ. ಓಕೆ ಮೇಡಮ್. 5ನೇ ಶ್ಲೋಕ. ಲಕ್ಷ್ಮಿಯವರು ಇದ್ದೀರಾ? ಬಂದ್ರ? ಇಲ್ವಾ? ಕಾಣಿಸ್ತಾ ಇಲ್ಲಪ್ಪ. ವಿಜಯಲಕ್ಷ್ಮಿ ಅವರೇ, ನೆಕ್ಸ್ಟ್ ನೀವು ಈ ಶ್ಲೋಕ ನೋಡಿ. ಸರ್ವೋಪಿ ವ್ಯವಹಾರಸ್ತು ಬ್ರಹ್ಮಣ ಕ್ರಿಯತೆ ಜನೈಹಿ ಅಜ್ಞಾನಾನ್ನ ವಿಜಾನಂತಿ ಮೃದೇವ ಹಿ ಘಟಾಧಿಕಂ. ಅಂದ್ರೆ ಜನರು ನನ್ನ ಹತ್ರ ಇರೋ ಇದನ್ನ ಅರ್ಥವನ್ನ ಓದ್ತೀನಿ. ಬ್ರಹ್ಮದಿಂದಲೇ ಜನರು ಎಲ್ಲ ವ್ಯವಹಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಆದ್ರೂ ಅಜ್ಞಾನದಿಂದ ಅವರು ಈ ವಿಷಯವನ್ನ ಅರಿಯದೆ ಇರೋರು. ಗಡಿಗೆ ಮುಂತಾದದ್ದು ಬರಿಯ ಮಣ್ಣೆ ಅಲ್ವಾ ಅಂತಂದ್ರೆ, ಅಂದ್ರೆ ನಾವ್ ಏನು ವ್ಯವಹಾರ ಅನ್ನೋದು ಮಾಡ್ತಾ ಇದೀವೋ ಅದೆಲ್ಲವೂ ಬ್ರಹ್ಮನೇ. ಆದ್ರೆ ನಾವು ಬೇರೆ ಪ್ರಪಂಚ ಬೇರೆ ಬೇರೆ ಅಂತಂದ್ಬಿಟ್ಟು ತಿಳ್ಕೊಳ್ತಾ ಇದೀವಿ. ಸರಿ. ಅಂದ್ರಮ್ಮ ಇದು ಈಗ ಜನರು ತಮ್ಮ ಎಲ್ಲಾ ಕ್ರಿಯೆಗಳನ್ನು ಬ್ರಹ್ಮನಲ್ಲೇ ಮತ್ತು ಬ್ರಹ್ಮದ ಮೂಲಕವೇ ಮಾಡ್ತಾರೆ. ಅಂದ್ರೆ ನಾವೀಗ ಅಜ್ಞಾನದಿಂದ, ಅಂದ್ರೆ ನಾವು ಈ ಪ್ರಪಂಚದಲ್ಲಿ ಇದ್ಕೊಂಡು ಎಲ್ಲರೂ ನಾವು ಏನ್ ಕ್ರಿಯೆಗಳನ್ನ ಮಾಡ್ತೇವೆ, ನಾವು ಪ್ರಪಂಚದಲ್ಲಿ ನಾವೇ ಮಾಡಿದ್ವಿ ಅಂದ್ರೆ ಅದನ್ನ ದೇಹಾತ್ಮ ಬುದ್ಧಿಯಿಂದ ನೋಡಿದಾಗ ಇಲ್ಲಿ ಅಜ್ಞಾನ ಆಗ್ತೈತಿ ಅಂತ ಹೇಳ್ಬೋದು. ಹೌದಲ್ಲಮ್ಮ?
ಅದೇ ಹ್ಮ್ ರೀತಿ ಈ ಎಲ್ಲಾ ಕ್ರಿಯೆಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಇವೆಲ್ಲ ಬಿಡಿಸಿ ನೋಡಿದಾಗ ಬ್ರಹ್ಮನಲ್ಲೇ ಇದ್ದೇವಿ, ಬ್ರಹ್ಮನೇ ನಾನು ಅಂತ ತಿಳ್ಕೊಬೇಕಾಗ್ತೈತಿ. ಅದೇ ರೀತಿ ಈಗ ಈ ಒಂದು ಮಡಿಕೆ, ಈ ಮಡಿಕೆ ಅಂದ್ರೆ ಈ ಮಡಿಕೆ ನಾನಾ ರೂಪದಲ್ಲಿ ಮಾಡ್ತಾರಮ್ಮ. ಒಂದು ಮಡಿಕೆ, ಆಮೇಲೆ ಅದು ನಾವು ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಊಟಕ್ಕಂತ ಆಗ್ಬೋದು, ನೀರ್ ಕುಡಿಯೋದಕ್ಕಂತ ಆಗ್ಬೋದು, ಅಥವಾ ಅಡಿಗೆನ ಮಾಡೋದಕ್ಕೂ ಉಪಯೋಗಿಸ್ತೇವಿ. ಆದ್ರೆ ನಾವೇನ್ ತಿಳ್ಕೊಂತೇವಿ, ಬರೀ ಆ ಮಡಿಕೆನ ನಾವ್ ಎದಕ್ ಉಪಯೋಗಿಸ್ತೇವಿ ಅನ್ನೋದು ಮಾತ್ರ ನಮಗ್ ಗೊತ್ತಿರ್ತೈತಿ. ಆದ್ರೆ ಅದು ಹೇಗ್ ಬಂತು, ಎಲ್ಲಿಂದ ಬಂತು, ಅದ್ರ ಮೂಲ ಕಾರಣ ನಾವು ತಿಳ್ಕೊಂಡಿರೋದೇ ಇಲ್ಲ. ನೋಡಿ, ಈಗ ಅದು ಮಣ್ಣಿಂದ ಬಂತು ಅಂತ ನೀವು ಈಗ ನಾವಿಲ್ಲಿ ತಿಳ್ಕೊಂಡ್ಮೇಲೆ ಗೊತ್ತಾಗ್ತೈತಿ. ಈಗ ನಾವ್ ಯಾವ್ದೇ ಒಂದ್ ಸಾಮಾನ ಇಲ್ಲಿ ಮನೆಯಲ್ಲಿ ಇರ್ತಕ್ಕಂತ ಯಾವ್ದೇ ಪಾತ್ರೆ ತಗೊಂಡ್ರು ಅದ್ರ ಮೂಲ ಕಾರಣ ನಾವು ನೋಡೋದೇ ಇಲ್ಲ. ನಮ್ಗೆ ಹೇಗ್ ಬೇಕೋ ನಾವು ಆ ಒಂದು ರೀತಿಯಲ್ಲಿ ಉಪಯೋಗ ಮಾಡ್ತೇವೆ. ಅದೇ ರೀತಿ ಇದು ಮಣ್ಣಿನಿಂದನೇ ಮಡಿಕೆ ಆಗಿದೆ ಅಂತ ಗೊತ್ತಾದ್ಮೇಲೆ ಅದೇ ಮಣ್ಣು ಒಂದು ಹೊರತುಪಡಿಸಿ ಮತ್ತೇನು ಇಲ್ಲ ಅಂತ, ಅದು ಈಗ ಒಡೆದ್ ಪುಡಿ ಪುಡಿ ಆಗಿ ಹೋದ್ರು ಅಲ್ಲಿ ನಮಗೆ ಸಿಗೋದು ಮಣ್ಣೆ. ಹೀಗಾಗಿ ಅದೇ ರೀತಿ ಈ ಬ್ರಹ್ಮ ಎಲ್ಲಾ ಕಡೆನೂ ಬ್ರಹ್ಮಣ್ಣೇ ಇದ್ದಾನೆ. ನಾವು ಒಂದು ಅಜ್ಞಾನದಲ್ಲಿ ಸಿಲುಕಿರೋದ್ರಿಂದ ಈ ದೇಹ, ಮನಸ್ಸು, ಬುದ್ಧಿ ನಾನೇ ಅಂತ ತಿಳ್ಕೊಂಡು ನಾವು ಆ ಅಜ್ಞಾನದಿಂದಲೇ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇಲ್ಲಿ ಇವರು ಕೊಟ್ಟಿದ್ದಾರಮ್ಮ. ಆದ್ರೆ ನಾವ್ ಏನ್ ತಿಳ್ಕೊಬೇಕು, ಇವಾಗ ಎಲ್ಲಾ ಕಾರ್ಯಗಳು ನಡೀತಾ ಇರೋದು ಬ್ರಹ್ಮನ್ನಲ್ಲೇ ಅಂತ ಹೇಳಿ. ಬ್ರಹ್ಮನಲ್ಲಿ ಬಿಟ್ರೆ ಬೇರೆ ನಡೀತಾ ಇದೆ, ಇನ್ನೇನು ಇಲ್ಲ. ಇದೆಲ್ಲ ಇನ್ನೇನು ಏನು ಇಲ್ಲ. ಏನೋ ನಡೀತಾ ಇದೆ ಅಂದ್ಬಿಟ್ಟು ಅನ್ಕೊಳ್ತೀವಲ್ಲ, ಅದೆಲ್ಲ ಅದೇ ಮಿಥ್ಯನೇ. ಇದು ಒಂದು ಅದೆಲ್ಲ ನಿಜ ಮಿಥ್ಯವೇ ಸ್ಥಿತಿ ಅಂತ ನಾವು ಬಿಟ್ಟು ತಿಳ್ಕೊಳ್ಬೇಕು. ನಾವು ಭ್ರಾಂತಿಗೊಳಗಾಗಿದೀವಿ, ಅಲ್ಲಿ ಏನೋ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅಷ್ಟೇ. ಅಲ್ಲಿ ಏನೋ ಒಂದು ಎಲ್ಲ ನಡೀತಾ ಇರೋದು ಬ್ರಹ್ಮನಲ್ಲೇ ನಡೀತಾ ಇರೋದು, ಅಲ್ಲೇನೋ ಸಪ್ರೇಟ್ ಆಗಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾವು ಸುಮ್ನೆ ಭ್ರಾಂತಿಗೊಳಗಾಗಿದೀವಿ. ಯಾಕೆಂದ್ರೆ ನಾನ್ ದೇಹ, ಮನಸ್ಸು, ಬುದ್ಧಿ ಅನ್ಕೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೋಸ್ಕರ. ಅದೇ ಒಂದು ನಿಜ ಜ್ಞಾನ ಗೊತ್ತಿರೋದಿಲ್ಲಲ್ಲ, ಆದ್ರಿಂದ ನಾವು ತಿಳ್ಕೊಂತೇವೆ. ಇದು ಅಮ್ಮ, ಇದು ಅಪರೋಕ್ಷ ಅನುಭೂತಿ. ಇದು ನಾವು ಪ್ರಪಂಚದಲ್ಲಿರ್ತಕ್ಕಂತಹ ವಸ್ತುಗಳನ್ನ ಇದು ಅಲ್ಲ ಇದು ಅಲ್ಲ ಅನ್ಕೊಂತ ನಾವು ಅಲ್ಲಿ ಬ್ರಹ್ಮನ್ ಕಾಣಕ್ ನೋಡ್ತೇವಿ. ನಾವ್ ಹಿಂದೆ ಓದಿದ್ದು ತತ್ವಬೋಧದಲ್ಲಿ ಈ ಶರೀರದ ಬಗ್ಗೆ ನಾವೆಲ್ಲ ತಿಳಿತಾ ಹೋದ್ವಿ. ಆ ಶರೀರದ ಇದು ನಾನಲ್ಲ ಇದು ಅಲ್ಲ ಅನ್ಕೊಂತ ಪಂಚಕೋಶಗಳು ಅಲ್ಲ, ಅವಸ್ಥಾತ್ರಯಗಳು ಇಲ್ಲ, ತ್ರಿಗುಣಗಳು ಅಲ್ಲ, ಎಲ್ಲ ಈ ಶರೀರನೂ ಅಲ್ಲ, ದೇಹ ನಾನಲ್ಲ ಅಂತ ಹೇಳ್ತಾ ಅಲ್ಲಿ ನಾವು ಆತ್ಮನನ್ನೇ ಹುಡುಕೊಂಡು ಆ ತತ್ವಬೋಧದಲ್ಲಿ ನೋಡಿದ್ವಿ. ಇವಾಗ ನಾವ್ ಏನ್ ಮಾಡ್ತಾ ಇದ್ದೇವಿ, ಈ ಪ್ರಪಂಚದಲ್ಲಿ ಸಿಗ್ತಕ್ಕಂತ ಎಲ್ಲಾ ವಸ್ತುಗಳಲ್ಲೂ ಬ್ರಹ್ಮನೇ ಇದ್ದಾನೆ ಅಂತ ಹೇಳಿ ಹುಡುಕ್ತಾ ಇದ್ದೀವಿ, ನೋಡ್ತಾ ಇದೀವಿ. ಅದು ಈಗ ವ್ಯತ್ಯಾಸ. ಆ ಒಂದು ಜ್ಞಾನ ಬಂತಲ್ವಾ ನಮ್ಗೆ ತತ್ವಬೋಧದಲ್ಲಿ, ಅದನ್ನ ಇವಾಗ ವಿಜ್ಞಾನವಾಗಿ ನಾವು ನೋಡ್ತಾ ಇದ್ವಿ. ನಾವು ಅಪರೋಕ್ಷ ಅನುಭೂತಿಯನ್ನ ಪಡಿತಾ ಇದ್ವಿ. ನಾವ್ ಏನು ಎಲ್ಲ ನೋಡ್ತಾ ಇರೋದನ್ನು ಸಹ ಎಲ್ಲೂ ಸಹ ಪರಬ್ರಹ್ಮನೆ, ಅದನ್ ಬಿಟ್ಟು ಬೇರೆ ಏನು ಇಲ್ಲ ಅಂತಂದ್ಬಿಟ್ಟು. ಹಾಗೆ ಇದ್ ನಾನಲ್ಲ ಅಂತಂದ್ಬಿಟ್ಟು ಯಾಕೆ ಹೇಳಿದ್ದು ಅಂತಂದ್ರೆ, ನಾವ್ ಅದರಿಂದ ಬೇರೆ ಆದಂತಹ ಅರಿವು ಅನ್ನೋದನ್ನ ತೋರ್ಸೋದಕ್ಕೋಸ್ಕರ. ಆದ್ರೆ ನಾನು ಅಲ್ಲ ಅಂತ ಹೇಳಿದ್ದನ್ನು ಕೊನೆಗೆ ಹೇಳ್ತಾರಲ್ವಾ, ಅದನ್ನು ಸಹ ಪರಬ್ರಹ್ಮನೇ ಅಂತಂದ್ಬಿಟ್ಟು ಹೇಳ್ತಾರೆ ತತ್ವಬೋಧದಲ್ಲೂ ಸಹ. ಆ ಒಂದು ಜ್ಞಾನವನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಈಗ ನಾವು ಮನನ ಮಾಡ್ತಾ ಇರೋದು, ಅಪರೋಕ್ಷ ಅನುಭೂತಿಯನ್ನ ಪಡಿತಾ ಇರೋದು. ಅದು ಪರೋಕ್ಷ ಜ್ಞಾನ ಆಗೋಯ್ತು. ಪೂರ್ತಿ ನಾವು ಜ್ಞಾನವನ್ನ ಪಡ್ಕೊಂಡ್ವಿ. ಇಲ್ಲಿ ಸ್ವಯಂ ನಾವೇ ಅದರ ಅನುಭೂತಿಯನ್ನ ಪಡೆಯೋದಕ್ಕೆ ಈ ಗ್ರಂಥ ಸಹಾಯ ಮಾಡ್ತಾ ಇದೆ. ಹೇಗೆ ತಾರ್ಕಿಕವಾಗಿ ಚಿಂತನೆ ಮಾಡಿ, ಹೇಗೆ ಇವಾಗ ಪೂರ್ತಿ ಸಮುದ್ರ ಅನ್ನೋದು ಈಶ್ವರ ಅಂತ ತೆಗೆದುಕೊಂಡಾಗ ಅದರಲ್ಲಿ ಅಲೆ ನೊರೆ ಗುಳ್ಳೆಗಳಾಗಿ ಈ ಪ್ರಪಂಚ ಹೀಗೆ ಕಾಣಿಸ್ಕೊಳ್ತಾ ಇದೆ, ಮೇಲ್ಗಡೆ ತೋರಿಕೆಯಾಗಿ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಅಲ್ಲಿ ಏನು ಇದೆ, ಅಲ್ಲಿರೋದು ಬರೀ ನೀರೇ ಅಂತ. ಆ ಅಲೆ ನೊರೆ ಗುಳ್ಳೆನೆ ನಿಜ ಅಲ್ಲ. ನಾವು ಅದನ್ನ ನಿಜ ಅಂತ ಅನ್ಕೊಂಡು ರಾಗ ದ್ವೇಷಗಳಿಂದ ನಾವು ಭ್ರಾಂತರಾಗಿದ್ದೀವಿ ಅಷ್ಟೆ. ಅದನ್ನೆಲ್ಲ ತಿಳಿಸೋದು ಕ್ರಮವಾಗಿ ತಿಳಿಸ್ತಾ ಇದ್ದಾರೆ. ಹೌದೌದು. ಇವಾಗ 66ನೇ ಶ್ಲೋಕದಲ್ಲಿ ಕಾರ್ಯಕಾರಣ ಸಂಬಂಧವನ್ನ ಹೇಳ್ತಾ ಇದ್ದಾರೆ. ಈ ಕಾರ್ಯಕಾರಣ ಸಂಬಂಧಕ್ಕೆ ಒಂದು ಸ್ಲೈಡ್ ತೋರಿಸ್ತೀನಿ.
ಇಲ್ಲಿ ಮಣ್ಣು ಕಾರಣ, ಮಡಿ ಮಡಿಕೆ ಅನ್ನೋದು ಕಾರ್ಯ ಆಗುತ್ತೆ ನಮ್ಮ. ಹ್ಮ್ ಅದನ್ನ ಹೌದು, ಮಾಡಿದ್ರೆ ಮಡಿಕೆ ಕರೆಕ್ಟ್ ಆಗ್ತೈತೆ. ಕರೆಕ್ಟ್ ಅದು ಕರೆಕ್ಟ್. ಒಂದು ಕೆಲಸ ಆದಂಗೆ, ಅದು ಒಂದು ರೂಪ ಕೊಡ್ತೇವೆ ಮಡಿಕೆಗೆ. ಹ್ಮ್ ಹ. ಕಾರ್ಯ ಕಾರಣ ನೋಡಿ, ಮಡಿಕೆ ಕಾಣಿಸ್ತಾ ಇದೆ ಅಲ್ವಾ? ಕ್ರಿಯೇಟರ್, ಮಡಿಕೆ ಅನ್ನೋದು ಕಾರ್ಯ, ಹ್ಮ್ ಮಣ್ಣು ಅನ್ನೋದು ಕಾರಣ. ಕಾರಣ. ಹ್ಮ್ ಈ ಪ್ರಪಂಚನ ಒಂದು ನಾವು ಇದರಲ್ಲಿ ನೋಡಿದ್ವಿ, ತತ್ವಬೋಧದಲ್ಲೂ ನೋಡಿದ್ವಿ. ಪ್ರಪಂಚ ಅನ್ನೋದು ಬೇರೆ ಯಾವ್ದ್ರಿಂದನೂ ಆಗಿಲ್ಲ, ಪರಬ್ರಹ್ಮನಿಂದಲೇ ಆಗಿರುವಂತಹದ್ದು ಅಂತ. ಅದಕ್ಕೆ ಈ ಸ್ಪೈಡರ್ ಉದಾಹರಣೆಯನ್ನು ಕೊಟ್ರು. ಅದು ಅದರ ನಾಭಿಯಿಂದಲೇನೆ ಅದು ಎಂಜಲನ್ನ ತೆಗೆದು, ಜೇಡ ಜಿರಳೆ ಅಲ್ಲ, ಬಲೆ ಸ್ಪೈಡರ್ ಬಲೆ 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 ಕಟ್ಟುತ್ತೆ, ಎಣಿಸುತ್ತೆ. ಹಾ. ಬಲೆ ಎಣಿಯುತ್ತೆ. ಅದು ಬಲೆ ಎಣಿಯುತ್ತೆ ಅಂತ ಅಂದ್ಬಿಟ್ಟು ಆ ರೀತಿಯಲ್ಲಿ ಅಂತ. ಆದ್ರೆ ಇದು ಪೂರ್ತಿಯಾಗಿ ಕನ್ವರ್ಟ್ ಆಗೋಗ್ಬಿಡುತ್ತೆ ಅಲ್ವಾ? ಆ ರೀತಿಯಲ್ಲಿ ಕನ್ವರ್ಟ್ ಏನ್ ಆಗಲ್ಲ ಜಗತ್ತು ಅನ್ನೋದು. ಬ್ರಹ್ಮನಲ್ಲೇ ಹುಟ್ಟಿ ಬ್ರಹ್ಮನಲ್ಲೇ ಇದ್ದು ಬ್ರಹ್ಮನಲ್ಲೇ ಲೀನವಾಗುವಂತಹದ್ದು. ಅದ್ ಬರೀ ತೋರಿಕೆ ಅಷ್ಟೆ, ಅದು ಯಾವ ರೀತಿಯಲ್ಲೂ ಬದಲಾವಣೆ ಆಗಲ್ಲ. ಇವಾಗ ಹಾಲು ಮೊಸರಾದ್ರೆ ಅದು ಮತ್ತೆ ಬದಲಾವಣೆ ಹಾಲಾಗಿ ಪರಿವರ್ತನೆ ಆಗಲ್ಲ. ಹ್ಮ್ ಆದ್ರೆ ಈ ಮಣ್ಣು ಮಡಿಕೆಯಾಗಿ ತೋರ್ಕೊಂಡ್ರೆ ಮಡಿಕೆಯಾಗಿ ತೋರ್ಕೊಳುತ್ತೆ. ಯಾವತ್ತಾದ್ರೂ ಒಂದಿನ ಒಡೆದೋಗಿ ಮತ್ತೆ ಮಣ್ಣೆ ಆಗೋದು. ಅದರಲ್ಲಿ ಯಾವ ಬದಲಾವಣೆನೂ ಇರಲ್ಲ. ಹಾಗೆ ಈ ಬಂಗಾರದಲ್ಲಿ ಒಡವೆಗಳನ್ನೆಲ್ಲ ಮಾಡ್ತೀವಿ, ಒಡವೆ ಎಲ್ಲ ಮಾಡಿಸ್ಕೊಳ್ತೀವಿ ಮತ್ತೆ ಅಲ್ವಾ? ಬಂಗಾರನೇ. ಅದೆಲ್ಲ ಅದ್ರಲ್ಲಿ ಏನಿದೆ? ಬರೀ ಬಂಗಾರನೇ ಇದೆ. ಅದ್ರಲ್ಲಿ ನಾವೇನು ನೀರುನು ಅಷ್ಟೇ. ನಾವು ಈಗಾಗ್ಲೇ ಐಸ್ ನೋಡಿದ್ವಿ ಆಗ್ಬೋದು, ಅಲ್ವಾ? ಆವೆ ಆಗ್ಬೋದು. ಹಾ ಅದು ಅಷ್ಟೇ. ಅದನ್ನು ತೋರಿಸ್ತೀನಿ. ಮೇಲೆ ಹೋಯ್ತನ್ರಿ. ಇಲ್ಲಿದೆ ನೋಡಿ, ನೋಡಿ. ಇದ್ರಲ್ಲಿ ಎಲ್ಲ ಬೇರೆ ಬೇರೆ ಅಲ್ಲ. ಇದು ಐಸ್ ಇದೆ, ಐಸ್, ವಾಟರ್ ವೇಪರ್, ನೀರಿದೆ, ಇದು ವಾಟರ್ ವೇಪರ್. ಈ ಮೂರನ್ನು ಒಂದೇ ಅಲ್ವಾ? ಅದೇ ನಮ್ಗೆ ಎಲ್ಲ ನೀರ್ ಕರಗಿದ್ರೆ ಒಂದೇ ಕಾಣಿಸ್ತಾ ಇದೆ. ಹಾಗೆ ನಾವು ಪ್ರಪಂಚದಲ್ಲಿ ಬೇರೆ ಬೇರೆ ಕಾಣಿಸೋದ್ರಿಂದ ನಮ್ಗೆ ಒಂದು ನೋಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ, ಒಂದು ನೋಡಿದ್ರೆ ಕಷ್ಟ ಆಗತ್ತೆ. ಹಾಗೆ ನಾವು ವ್ಯವಹಾರವನ್ನ ಮಾಡಿ ನಾವು ಕಷ್ಟ ಸುಖಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಅದ್ರ ಒಳಗಡೆ ಇರುವಂತಹ ತತ್ವ ಎಲ್ಲ ಒಂದೇನೆ ಅನ್ನೋದನ್ನ ನಾವು ಅರಿಬೇಕು. ಇನ್ನೊಂದ್ ಹೇಳಿದಾರಮ್ಮ, ಶಿವಶಕ್ತಿನೂ ಒಂದೇ. ಶಿವ ಬೇರೆ, ಶಕ್ತಿ ಬೇರೆ ಅಂತ ಪೂಜೆ ಶಕ್ತಿ ಬೇರೆ ಮಾಡ್ತೇವಲ್ಲ ನಾವು. ಬೇರೆ ಅಲ್ಲ, ಬೇರೆ ಬೇರೆ ಪೂಜೆ ಮಾಡ್ತೇವೆ, ಆದ್ರ ಅವೆರಡೂ ಒಂದೇ ಅಂತ ಹೇಳಿದಾರ. ಬೇರೆ ಬೇರೆ ಅಲ್ಲ. ಶಕ್ತಿ, ಶಿವನ ಶಕ್ತಿ ಶಕ್ತಿ ಅದ್ ಹೇಗೆ ಬೇರೆ ಆಗೋಕೆ ಸಾಧ್ಯ? ಸಾಧ್ಯ ಇಲ್ಲ. ಅಂದ್ರೆ ನನ್ಕಿಂತ ಬೇರೆ ಆಗೋಕೆ ಹೇಗೆ ಸಾಧ್ಯ? ಇವಾಗ ನನ್ ಶಕ್ತಿ ಅಂತಂದ್ರೆ ನನ್ಕಿಂತ ಬೇರೆ ಆಗೋಕೆ ಸಾಧ್ಯ ಇಲ್ಲ ಅಲ್ವಾ? ಹೌದು. ಅಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ತುಂಬಾ ತಲೆ ಕೆಡಿಸ್ಕೊಂಡಾಗ ನಮ್ಗೆ ಅರ್ಥ ಆಗಲ್ಲ. ಸಿಂಪಲ್ ಆಗಿ ಈ ವೇದಾಂತದಲ್ಲೆಲ್ಲ ಸರಳವಾದ ಉದಾಹರಣೆಗಳನ್ನೇ ಕೊಟ್ಟಿರೋದು. ತುಂಬಾ ಕಾಂಪ್ಲಿಕೇಟೆಡ್ ಆಗಿ ತಗೊಂಡು ಹೋದ್ರೆ ನಮ್ಗೆ ಅರ್ಥ ಆಗಲ್ಲ. ಅವ್ರು ಎಷ್ಟು ಸರಳವಾದ ಉದಾಹರಣೆಗಳನ್ನ, ಮಡಕೆ, ನೀರು, ಈ ಕಪ್ಪೆ ಚಿಪ್ಪು, ಮೋಟು ಮರ, ಇಂಥದ್ದೇ ಬಂಗಾರ, ಕಣ್ಣಿಗೆ ಕಾಣುತ್ತ ವಸ್ತುಗಳೇ, ಇಂಥದ್ದೇ ಸಾಧಾರಣವಾದಂತಹ ಉದಾಹರಣೆಗಳ ಮೂಲಕ ನಮ್ಗೆ ತಿಳಿ ಹೇಳ್ತಾರೆ. ಹೀಗೆ ಕಾರ್ಯ ಕಾರಣ ಅನ್ನೋದು ನಾವು ನೋಡಿದ್ವಿ. ಕಾರ್ಯ ಅನ್ನೋದು ಏನು? ಕಾರಣ ಅನ್ನೋದು ಮಣ್ಣು, ಕಾರ್ಯ ಅನ್ನೋದು ಮಡಿಕೆ ಅಂತ ಅಂದ್ಬಿಟ್ಟು. ಇದ್ರಲ್ಲಿ ಆಗ್ಬೇಕು ಅಂತಂದ್ರೆ ಈ ಕಾರ್ಯ ಕಾರಣ ಸಂಬಂಧದಲ್ಲಿ ಉಪಾದಾನ ಕಾರಣ, ನಿಮಿತ್ತ ಕಾರಣ ಮತ್ತೆ ವಿವರ್ತ ಕಾರಣ ಅಂತ ಮಡಿಕೆನ ಹೇಳ್ತಾರೆ. ಮಡಿಕೆ ಮಾಡ್ಬೇಕಾದ್ರೆ ಒಂದು ಉಪಾದಾನ ಇರ್ಬೇಕು. ಉಪಾದಾನ ಅಂತಂದ್ರೆ ಮಣ್ಣು. ಮತ್ತೆ ನಿಮಿತ್ತ ಕಾರಣ ಅಂತಂದ್ರೆ ಕುಂಬಾರ. ವಿವರ್ತ ಕಾರಣ ಅಂತಂದ್ರೆ ಕೊನೆಗೆ ಅದರಿಂದ ಆಗುವಂತಹ ಏನೋ ಒಂದು ವಸ್ತು.
ಅದು ಮಡಿಕೆ. ಮೂರನೇದ್ ಏನಂತಾರಮ್ಮ ಅದಕ್ಕ? ನಿಮಿತ್ತ ಕಾರಣ, ಉಪದಾನ ಕಾರಣ, ವಿವರ್ತ ಮೂರನೇದ್ದು ಕಾರಣ. ವಿವರ್ತ ಕಾರಣ ಅಂತ ಬರ್ಕೊಳ್ಳಿ. ವಿವ ನಾನು ಬೇರೆ ಕಡೆಯಿಂದ ತಗೊಂಡಿರೋದ ಇದು. ಅದೇ ಇಲ್ಲಿಲ್ಲ. ಬರ್ಕೊಳ್ಳಿ. ಬರ್ಕೊಳ್ತಾ ಇದ್ದಾನೆ. ಹಾ, ವಿವಕ್ತ ವಿವಕ್ತ ವಿವರ್ತ ವಿವರ್ತ. ವಿವರ್ತ. ಯಾರೋ ವಿವರ್ತ. ಜ್ಞಾನಿಗಳು ಹೇಳಿದ್ದನ್ನ ನಾನು ನೋಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ವಿವರ್ತ ಕಾರಣ ಅಂದ್ರೆ ಅದರಿಂದ ರೆಡಿ ಆದಂತ ವಸ್ತು, ಒಂದು ವಸ್ತುನ ನಾವು ಕ್ರಿಯೇಟ್ ಮಾಡ್ತಾರಲ್ಲ, ಅದಕ್ಕೆ ಕ್ರಿಯೇಟ್ ಆಗಿರೋ ವಸ್ತು. ವಿವರ್ತ ಕಾರಣ ಅಂತ ಹಾಗೆ. ಒಂದು ವಿವರ್ತ ಮತ್ತೆ ಜಗತ್ತು ಅಂತ ಇನ್ನೊಂದು ಉಪದಾನ, ನಿಮಿತ್ತ ಉಪದಾನ. ಕಾರಣ, ನಿಮಿತ್ತ ಕಾರಣ, ವಿವರ್ತ. ವಿವರ್ತ ಕಾರಣ ಮೂರನೇದು. ಫಸ್ಟ್ ಉಪದಾನ, ಉಪಾದಾನ ಕಾರಣ. ಸೆಕೆಂಡ್ ಉಪಾದಾನ ನಿಮಿತ್ತ ಕಾರಣ ಕಾರಣ. ಮಣ್ಣಾಯ್ತು. ನಿಮಿತ್ತ ಅದೇ ರೀತಿಯಲ್ಲಿ ಈ ಜಗತ್ತುನು ಅಷ್ಟೇ ನಮ್ಗೆ ಈ ಮಡಿಕೆ ಆಗಿ ಕಾಣಿಸ್ತಾ ಇದೆ. ಅದ್ರ ನಿಮಿತ್ತ ಕಾರಣ ಬೇರೆ ಯಾರೋ ಈ ಕುಂಬಾರನ ತರ ದೇವ್ರು ಎಲ್ಲೋ ಕೂತ್ಕೊಂಡು ಇದನ್ನ ಮಾಡಿಲ್ಲ. ನಿಮಿತ್ತ ಕಾರಣ ಯಾವ್ದಿದೆ ಅದೇ ಉಪಾದಾನ ಕಾರಣ. ಹೌದು. ಉಪಾದಾನ ಕಾರಣವಾಗಿ ಇಲ್ಲಿ ತೋರ್ಕೊಂಡಿದೆ. ಅಂದ್ರೆ ಇಲ್ಲಿ ಮೂರು ಇಲ್ಲ, ಇರೋದು ಒಂದೇ. ಒಂದೇ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿರೋದು. ಈ ಹೊರಗಡೆ ನಾವ್ ಏನಾದ್ರೂ ಮಾಡ್ಬೇಕು ಅಂತಂದ್ರೆ, ಒಂದ್ ಪ್ರಿಪ್ರೇಷನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದ್ ಸಾಮಗ್ರಿ ಅನ್ನೋದು ಬೇಕು. ಮತ್ತೆ ತಯಾರು ಮಾಡುವಂತಹವರು, ನಾವು ಅಡಿಗೆ ಮಾಡ್ಬೇಕು ಅಂತಂದ್ರೆ ಸಾಮಗ್ರಿಗಳು ಬೇಕು. ಅದನ್ನ ತಯಾರು ಮಾಡೋದು ನಾವು. ಕೊನೆಗೆ ಏನು ಪದಾರ್ಥವನ್ನ ನಾವು ಮಾಡ್ತೀವಿ ಅಲ್ವಾ? ಹೀಗೆ ಮೂರಿದೆ. ಆದ್ರೆ ಈ ಪ್ರಪಂಚದಲ್ಲಿ ಏನು, ಪರಬ್ರಹ್ಮನೇ ಆ ರೀತಿಯಲ್ಲಿ ಪ್ರಪಂಚವಾಗಿ ಕಾಣಿಸ್ಕೊಂಡಿದ್ದಾನೆ. ಇದರಲ್ಲಿ ಮೂರು ಅನ್ನೋದಿಲ್ಲ. ನಾವು ಸುಮ್ನೆ ಭ್ರಮೆಗೊಳಗಾಗ್ಬಿಟ್ಟು ನಾವು ಬೇರೆ ಬೇರೆ ಅಂತ ಬಿಟ್ಟು ತಿಳ್ಕೊಳ್ತಾ ಇದೀವಿ ಅಷ್ಟೇ. ಆ ಭ್ರಮೆಯಿಂದ ಯಾವಾಗ ಹೊರಗಡೆಗೆ ಬರ್ತೀವೋ ಎಲ್ಲ ಇದು ಸತ್ಯ ಅಲ್ಲ. ಸತ್ಯ ಅನ್ನೋದು ಪರಬ್ರಹ್ಮ ಒಂದೇ. ಇದೆಲ್ಲ ಬರೀ ತೋರಿಕೆ ಅನ್ನೋದು ಗೊತ್ತಾಗತ್ತೆ ಅಂತಂದ್ಬಿಟ್ಟು ಇದ್ರ ಅರ್ಥ ಪೂರ್ತಿ ಓದ ಮೊದ್ಲೇನೆ ನಾನು ಹೇಳ್ದೆ ಪುರಾಣ ಹೇಳ್ತೀನಿ. ಕಾರ್ಯಕಾರಣತ ನಿತ್ಯಮಾಸ್ತೆ ಘಟಂ ಮೃಧೋರ್ಯಥಾ ತಥೈವ ಶ್ರುತಿಯುಕ್ತಿಭ್ಯಾಂ ಪ್ರಪಂಚ ಭ್ರಮಣೋರಿಹ. ಗಡಿಗೆಗೂ ಮಣ್ಣಿಗೂ ಕಾರ್ಯಕಾರಣ ಭಾವವು ಯಾವಾಗಲೂ ಹೇಗೆ ಇದ್ದುಕೊಂಡೇ ಇರುವುದು, ಹಾಗೆ ಪ್ರಪಂಚ ಬ್ರಹ್ಮ ಇವುಗಳಿಗೂ ಇರುವುದೆಂದು ಶ್ರುತಿಯುಕ್ತಿಗಳಿಂದ ಗೊತ್ತಾಗುತ್ತದೆ. ನಾವು ಹಿಂದೆ ನೋಡಿದೀವಿ ಅಲ್ವಾ? ಯಾವ ರೀತಿಲಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಷ್ಟೆ. ಇಲ್ಲಿ ಇವಾಗ ಹೇಳ್ದೆ ಅಲ್ವಾ, ಕುಂಬಾರ ಇರ್ತಾನೆ. ಆದ್ರೆ ಇಲ್ಲಿ ಕುಂಬಾರ ಅನ್ನೋನು ಭಗವಂತನೇ, ಮತ್ತೆ ನಿಮಿತ್ತ ಕಾರಣನು ಅವನೇ, ಉಪಾದಾನ ಕಾರಣನು ಅವನೇ, ವಿವರ್ತ ಕಾರಣನು ಅವನೇ. ಇದನ್ ಸ್ವಲ್ಪ ವಿವರಿಸಿ ಹೇಳ್ತಾರೆ. ಗಡಿಗೆಗೂ ಮಣ್ಣಿಗೂ ಕಾರ್ಯಕಾರಣ ಭಾವವು ಯಾವಾಗಲೂ ಹೇಗೆ ಇದ್ದುಕೊಂಡೇ ಇರೋದು, ಹಾಗೆ ಪ್ರಪಂಚ ಬ್ರಹ್ಮ ಇವುಗಳಿಗೆ ಇರುವುದೆಂದು ಶ್ರುತಿಯುಕ್ತಿಗಳಿಂದ ನಾವು ಮೊದ್ಲು ಗೊತ್ತಾಗಿದೆ. ಇವಾಗ ಹೆಂಗೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು? ಈಗ ಆತ್ಮ ಸ್ವರೂಪಿ ಅವ ಸರ್ವ ವ್ಯಾಪಿ ಆಗಿದಾನ ಅಂತ. ಈಗ ಬ್ರಹ್ಮನ ಸ್ವರೂಪ ತಿಳ್ಕೊಬೇಕು ಅಂದ್ರ ಅವನ್ ನಿರಾಕಾರ, ಆಮೇಲೆ ಬ್ರಹ್ಮ ಸ್ವರೂಪ, ನೆಕ್ಸ್ಟ್ ಏನು ಆತ್ಮ ಸ್ವರೂಪಿ, ಬ್ರಹ್ಮ ಸ್ವರೂಪಿ ಶಕ್ತಿ, ಚೈತನ್ಯ ಶಕ್ತಿ, ಅರಿವು, ಜ್ಞಾನ, ಇದೆಲ್ಲ ಅವನೇ ಆತ್ಮಕ್ಕೆ ಬರುತ್ತೆ ಅಲ್ಲಮ್ಮ. ಹೌದು. ಎಲ್ಲ ನಿರ್ಗುಣ, ನಿರಾಕಾರ, ಇದೆಲ್ಲ ಸೇರ್ಬಿಟ್ಟು ಪ್ರಪಂಚ. ಶ್ರುತಿಯಿಂದ ಮುಕ್ತಿ, ಶ್ರುತಿಯುಕ್ತಿಭ್ಯಾಮ್. ನಾವು ಇದ್ರಲ್ಲೂ ಸಾಂಖ್ಯ ಯೋಗದಲ್ಲೂ ನೋಡಿದ್ವಿ ಹೇಗೆ ಬ್ರಹ್ಮನಿಂದಲೇ, ಪರಬ್ರಹ್ಮನಿಂದಲೇ ಎಲ್ಲ ತತ್ವಗಳು, ಪಂಚಭೂತಗಳು ಎಲ್ಲ ಬಂದಿರೋದು. ಮೇಡಮ್, ಜೀವಾತ್ಮ ಪರಮಾತ್ಮ ಎರಡು ಒಂದೇ ಅಂತಾನು ಹೇಳ್ಬೋದಲ್ವ ಮೇಡಮ್ ಇದಕ್ಕೆ? ಇದ್ರಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಹೇಳ್ತಾ ಇಲ್ಲ, ಹೇಗೆ ಜಗತ್ತಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ಲವೂ ಒಂದೇ ಅನ್ನೋದು ಎಲ್ಲ. ನೀವು ಹೇಳಿದ್ ಕರೆಕ್ಟೇ. ಜೀವಾತ್ಮ ಪರಮಾತ್ಮ ಅನ್ನೋದು ಒಂದೇ.
ಅಲ್ಲಿ ಬೇರೆ ಬೇರೆ ಇದೆ ಅನ್ನೋದೇ ಇಲ್ಲ. ಒಂದೇ ಅನ್ನೋದಕ್ಕೆ ಎರಡಿತ್ತು ಅಂತ ಅಂದ್ಬಿಟ್ಟಾಯ್ತಲ್ವಾ, ಆ ಎರಡಿದೆ ಅನ್ನೋದೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎರಡು ಎಲ್ಲ ಅನ್ನೋದೇ ಒಂದೇ ಇಲ್ಲ, ಅಂತ. ಎಲ್ಲ ಒಂದೇ ಇದೆ. ಅದ್ವೈತ. ಇದು ಏನಾದ್ರು ಸಂಶಯ ಇದೆಯಾ? ಇದೇನು ಸಿಂಪಲ್ ಆಗಿ ಇದೆ, ಎಲ್ಲ ಗೊತ್ತಿರೋದೇ ಅಲ್ವಾ? ಮತ್ತೆ ವಿವರಿಸಿನೂ ಆಗಿದೆ. ಧರ್ಮ ಗ್ರಂಥಗಳು ಮತ್ತು ತಾರ್ಕಿಕ ಕಥೆಯ ಬಲದ ಮೇಲೆ ಸ್ಥಾಪಿಸಲಾಗಿದೆ. ಅಂದ್ರೆ ಶ್ರುತಿಗಳು ಏನ್ ಹೇಳಿದವು, ಎಲ್ಲಾ ಗ್ರಂಥಗಳು ಏನ್ ಹೇಳಿದವು ಅದ್ರ ಮೇಲೆ ಇದನ್ನ ಸ್ಥಾಪನೆಯಾಗಿದೆ ಅಂತ. ಹೌದು, ಹೌದಲ್ಲ? ಶ್ರುತಿಯಲ್ಲಿ ನಾವು ನೋಡಿದ್ವಿ ಅಲ್ವಾ, ಹಾ 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 ಹಿಂದೆ ಒಂದಷ್ಟು ಹಲವಾರು ಭಗವದ್ಗೀತೆ, ಶ್ಲೋಕಗಳಲ್ಲಿ ಭಗವದ್ಗೀತೆ. ಭಗವದ್ಗೀತೆಲೂ ಬಂದಿದೆ, ತತ್ವಬೋಧದಲ್ಲೂ ಬಂದಿದೆ. ತತ್ವದಲ್ಲಿ, ಇಲ್ಲಿ ನೋಡಿದ್ವಿ ಅಪರೋಕ್ಷಾನುಭೂತಿಲಿ ಹಿಂದೆ ಹೇಗೆ ಅದನ್ನ ನಿರೂಪಿಸಿದ್ರು ಅಂತಂದ್ಬಿಟ್ಟು, ಶ್ರುತಿಗಳ ಮುಖಾಂತರ ಎಲ್ಲ ಪರಬ್ರಹ್ಮನಿಂದಲೇ ಆಗಿರೋದು ಅಂತಂದ್ಬಿಟ್ಟು ಹಲವಾರು ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡಿದ್ರಲ್ಲ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಏನ್ ಹೇಳುತ್ತೆ, ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳುತ್ತೆ. ಹಾಗೆ ಇದ್ರೆಲ್ಲ ಶ್ರುತಿನೇ ಪ್ರಮಾಣ ನಮ್ಗೆ. ಆದ್ರಿಂದ ಅದ್ರಲ್ಲಿ ಹೇಳಿರೋದ್ರಿಂದ ಅವೆಲ್ಲನೂ ಸತ್ಯನೇ ಅಂತ. ಯಾವ್ದು ಅಂತ ಹೇಳ್ಬೇಕಾ? 54ರಿಂದನೂ ಏನೋದಿದೆ. ಐದರವರೆಗೂ ಆ, 45ರಿಂದ 55ರವರೆಗೂ ಶ್ರುತಿ ಪ್ರಮಾಣ ಹೇಳ್ತಾರೆ. ಆಮೇಲೆ ಯುಕ್ತಿ ರೂಪ ಹೇಳಿರೋದು. ಇಲ್ಲಿ ಇಲ್ಲಿ ಇವಾಗ ನಾವು ಇವತ್ತು ಮಾಡ್ತಾ ಇರೋದು ಹೇಗೆ ಎಲ್ಲವೂ ಸಹ ನಾವು ಮಾಡ್ತಾ ಇರೋದು, ಎಲ್ಲ ವ್ಯವಹಾರ ಮಾಡ್ತಾ ಇದೀವಲ್ಲ, ಅದಕ್ಕೆ ಹಿಂದೆ ಎಲ್ಲ ಇರೋದು ಬರೀ ಬ್ರಹ್ಮನೇ ಅಂತ. ನಾವೇನು ಒಂದ್ ಸಾಮಾನ್ ತಗೊಳ್ಳಿ, ಕೊಡ್ಲಿ, ಅಥವಾ ನಾವು ಊಟ ಮಾಡ್ಲಿ ಬಿಡ್ಲಿ, ನಾವು ಒಂದು ಕೂತ್ಕೊಳ್ಳೋ ವಸ್ತು ಆಗ್ಲಿ, ಎಲ್ಲೂ ಸಹ ಪರಬ್ರಹ್ಮವೇ. ಅದಕ್ಕಿಂತ ಹೊರತಾಗಿ ಏನು ಇಲ್ಲ. ನಾವು ಸುಮ್ಮನೆ ಬೇರೆ ಬೇರೆಯಾಗಿ ನೋಡ್ತಾ ಇದೀವಿ ಅಷ್ಟೇ. ಅಂದ್ರೆ ದ್ವೈತದಲ್ಲೇ ಇರಿ ಅಂತ, ದ್ವೈತ ಭಾವನದಲ್ಲಿ ಬೇಡ, ಅದ್ವೈತದಲ್ಲೇ ಇದ್ರ ಬ್ರಹ್ಮನ್ನ ನಿರೂಪಣೆ ಮಾಡ್ತಾರೆ. ಅದೇ ಸತ್ಯ, ಅದೇ ಸತ್ಯ. ನಾವು ಸುಮ್ನೆ ಬೇರೆ ಬೇರೆ ಅಂತ ಅನ್ಕೊಂಡ್ರೆ ಅದ್ ಬೇರೆ ಬೇರೆ ಆಗೋಕ್ ಸಾಧ್ಯನಾ? ಇಲ್ಲ. ಇವಾಗ ಮಡಿಕೆ ಮಣ್ಣಲ್ಲ ಅಂತ ನಾವು ಸುಮ್ನೆ ಅನ್ಕೊಂಡು ನಾವು ಕಾಣಿಸಲ್ಲ ಅಂತ ಬಿಟ್ಟು ಅದೇನು ಚೆನ್ನಾಗಿ ಅಂದ ಚಂದ ಮಾಡಿರ್ತಾರೆ, ಓ ಇದ್ ಮಣ್ಣಲ್ಲ ಅನ್ಕೊಂಡ್ರೆ ಅದ್ ಮಣ್ಣು ಅಲ್ದೇ ಇರುತ್ತಾ? ಮಣ್ಣೇನೆ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಇದು ಸತ್ಯ ಹೀಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹೌದು ಅಂತ ಬಿಟ್ಟು ನಾವು ಚಿಂತನೆಯನ್ನ ಮಾಡ್ಬಿಟ್ಟು ಹೌದು ಅಂತ ನಾವು ಪ್ರತಿಯೊಂದು ಏನು ಟೇಬಲ್ ಮುಡ್ತೀವಿ, ಪುಸ್ತಕ ಮುಡ್ತೀವಿ, ಯಾವ್ದೊಂದು ಲ್ಯಾಪ್ಟಾಪ್, ಫೋನು, ಎಲ್ಲವೂ ಅದ್ರ ಹಿಂದೆ ಏನಿದೆ ಅದೆಲ್ಲವೂ ಯಾವ್ದ್ರಿಂದ ಆಗಿದೆ? ಪರಬ್ರಹ್ಮನಿಂದಲೇ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಂದೆ 67ನೇ ಶ್ಲೋಕದಿಂದ ಎಲ್ಲವೂ ಸಹ ಅದ್ವೈತ ಆತ್ಮನಲ್ಲೇ ಇರೋದು. ಜ್ಞಾನ ಅಜ್ಞಾನಗಳ ನಿಜವಾದ ಭೇದ ಆಗಲ್ಲ ಅಂತಂದ್ಬಿಟ್ಟು ನಾವಿವಾಗ ಮಣ್ಣು ಮಡಿಕೆನೆ ತಗೊಂಡ್ವಿ ಅಲ್ವಾ, ಇಲ್ಲೂ ಅದನ್ನೇ ಹೇಳಿ ಮುಂದಕ್ಕೆ ವಿವರಿಸ್ತಾರೆ. ಗೃಹ್ಯಮಾಣೆ ಘಟೆ ಯದ್ವನ್ ವೃತ್ತಿಕಾ ಭಾತಿ ವೈ ಬಲಾತ್ ವೀಕ್ಷಮಾಣೆ ಪ್ರಪಂಚೇಪಿ ಬ್ರಹ್ಮೈವ ಭಾತಿ ಭಾಸುರಂ. ಇದು ಅರ್ಥ. ಗಡಿಗೆಯನ್ನು ತೆಗೆದುಕೊಂಡರೆ ಮಣ್ಣು ಅವಶ್ಯಕವಾಗಿ ಹೇಗೆ ಬಂದೇ ಬರುತ್ತದೋ ಅದರಂತೆ ಪ್ರಪಂಚವನ್ನು ನಾವು ನೋಡುವಾಗ ಪ್ರಕಾಶ ರೂಪವಾದ ಬ್ರಹ್ಮವೇ ಕಾಣುತ್ತಿರುವುದು ಅಂತಂದ್ಬಿಟ್ಟು ನೀವು ಕೇಳಿದ್ರಿ ಅಲ್ವಾ ಒಂದ್ಸತಿ, ಏನು ಜ್ಞಾತೃ ಜ್ಞೇಯ ಜ್ಞಾನ. ಅದ್ರ ಬಗ್ಗೆ ಹೇಳ್ಬೇಕಾಯ್ತು. ಇಲ್ಲ ಅದನ್ನೇನೆ ಹೇಳ್ತಾ ಇರೋದು. ಜ್ಞಾತೃ ಜ್ಞೇಯ ಜ್ಞೇಯ ಜ್ಞಾನ. ಜ್ಞಾತೃ ಅಂದ್ರೆ ನೋಡೋನು,
ಜ್ಞೇಯ ಅಂದ್ರೆ ನೋಡುವ ವಸ್ತು, ಒಂದ್ ನಿಮಿಷ. ನೋಡುವ ಜ್ಞಾನ ಅಂದ್ರೆ ವಸ್ತು. ವಸ್ತು. ನೋಡುವ ವಸ್ತು, ನೋಡುವ ವಸ್ತು ಯಾವ್ದ್ರಿಂದ ನಮ್ಗೆ ಅದರ ಜ್ಞಾನ ಬರುತ್ತೆ, ಅರಿವಿನಿಂದ ಮೂಲಕ ಬರುತ್ತೆ ಅಲ್ವಾ. ಹಾ ಹಾ ಇದನ್ನ ಸ್ವಲ್ಪ ವಿವರಿಸ್ಬಿಡ್ತೀನಿ. ಜ್ಞಾತೃ, ಜ್ಞೇಯ ಮತ್ತು ಜ್ಞಾತ. ಜ್ಞಾನ ಅಂತ ಬಿಟ್ಟು. ನಾನು ಇವಾಗ ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂದ್ರೆ ಇವಾಗ ನನ್ನ ಕಣ್ಣಿನ ಮೂಲಕ, ನಮ್ಮ ಇಂದ್ರಿಯಗಳ ಮೂಲಕ ನಿಮ್ಮನ್ನ ನೋಡ್ತಾ ಇದ್ದೀನಿ. ಅವಾಗ ನೋಡ್ತಾ ಇದ್ದೀನಿ ಅಂತಂದ್ರೆ ನೀವು ಎಲ್ಲಿ ಕಾಣಿಸ್ತೀರಾ ನನ್ಗೆ? ಎದುರುಗಡೆ ಇದ್ದಾಗ ಕಾಣಿಸ್ತಾನೆ, ಇಂದ್ರಿಯ ಮೂಲಕ. ಇಂದ್ರಿಯಗಳ ಮೂಲಕ ಕಾಣಿಸ್ತೀನಿ. ಒಂದ್ ಸ್ಲೈಡ್ ಇದೆ, ಇದು ಇಟ್ಕೊಂಡಿದ್ದೀನಿ. ಹೀಗೆ ನೋಡಿದಾಗ ಕಾಣಿಸ್ತಾ ಇದೆ ಅಲ್ವಾ ಸ್ಲೈಡ್? ಹಾ ಕಾಣಿಸ್ತದೆ. ಇದ್ರ ಚಿತ್ರಣ ಇಲ್ಲಿ ಬರುತ್ತೆ, ಮತ್ತೆ ಬಂದು ಆ ಚಿತ್ರ ಅನ್ನೋದು ಇಲ್ಲಿಗೆ ಬಂದಾಗ ಇವೆರಡು ಒಂದಾಗೋಯ್ತು ಅಲ್ವಾ. ಈ ಚಿತ್ರ ಇಲ್ಲಿ ಮೂಡು ಬರುತ್ತೆ. ಎಲ್ಲಿ ನಿಮ್ಗೆ ನಿಮ್ಮಲ್ಲಿ, ನಿಮ್ಮ ಚಿತ್ತದಲ್ಲಿ ಮೂಡ್ ಬರೋದು. ಹಾ ಹಾ ಒಳಗಡೆ ಮೂಡಿ ಬರೋದು. ಹೊರಗಡೆ ವಸ್ತುನ ನೋಡ್ತಾ ಇದೀವಿ ಅಂತ ಅನ್ಕೊಳ್ತೀವಿ, ಅದು ಮೂಡಿ ಬರೋದು ಇಲ್ಲಿ. ಅಂದ್ರೆ ಅವಾಗ ಇವೆರಡು ಒಂದಾಯ್ತು. ಅದೇ ನೋಡ್ತಾ ಇರೋ ಕ್ರಿಯೆ ಮಾತ್ರ ನಡೀತಾ ಇದೆ. ನೋಡ್ತಾ ಇರೋ ಕ್ರಿಯೆ ಅನ್ನೋದು ಅದು ಗಳಿಗೆಗೂ ಬದಲಾವಣೆ ಆಗ್ತಾ ಇದೆ. ಅದನ್ನ ಯಾವ್ದ್ರಲ್ಲಿ ನೋಡ್ತಾ ಇದೀವಿ? ನನ್ನ ಅರಿವಿನಲ್ಲೇ ಎಲ್ಲವೂ ನೋಡ್ತಾ ಇರೋದು. ಈ ಅರಿವು ಅನ್ನೋದಿಲ್ದೇ ಇದ್ರೆ, ನನ್ನ ಅರಿವಿನ ಬೆಳಕು ಈ ಒಂದು ವಿಷಯ ವಸ್ತುವಿನ ಮೇಲೆ ಬೀಳದೆ ಹೋದ್ರೆ ಆ ವಸ್ತು ಅನ್ನೋದು ಬೆಳಗಕ್ಕೆ ಸಾಧ್ಯ ಇಲ್ಲ. ವಸ್ತುವನ್ನ ಬೆಳಗಿಸುವುದೇ ನನ್ನ ಅರಿವು. ಆ ಬೆಳಕಿನಲ್ಲಿ, ನನ್ನ ಅರಿವಿನ ಬೆಳಕಿನಲ್ಲಿ ಈ ಚಿತ್ರಣ ಅನ್ನೋದು ಮೂಡ್ ಬರುವಂತಹದ್ದು. ಇದು ಎಲ್ಲದಕ್ಕೂನು ಬೇಸ್ ಏನು? ಅರಿವೇನೆ. ಇವೆಲ್ಲ ಸಹ ಬರೀ ತೋರಿಕೆ ಅಷ್ಟೇ. ಈ ಜ್ಞಾನ, ಜ್ಞಾತೃ, ಜ್ಞೇಯ ಅನ್ನೋದು ಇವ್ ಮೂರು ಪ್ರಪಂಚದಲ್ಲಿ ನಡೀತಾ ಇದೆ ಅಷ್ಟೇ. ಅಲ್ಲಿ ಸತ್ಯವಾಗಿ ಇರುವಂತಹದ್ದು ಏನು? ಬರೀ ಅರಿವೇ. ಅರಿವೇ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು. ನಾವು ಹೀಗೆ ಪಂಚೇಂದ್ರಿಯಗಳಿಂದ ಏನೇನು ಎಲ್ಲ ಅರಿತಾ ಇದ್ದೀವೋ ಅದೆಲ್ಲ, ಅದಕ್ಕೆಲ್ಲ ಮೂಲಭೂತವಾಗಿ ಬೇಕಾಗಿರುವಂತಹದ್ದು ಅರಿವು. ತೋರಿಕೆಗಳು ಬೇರೆ ಏನೇನೇ ಹಾಕೊಳ್ಳಿ, ಆದ್ರೆ ಅರಿವು ಇರ್ಬೇಕು. ಯಾಕೆಂದ್ರೆ ತೋರಿಕೆಗಳು ಬೇರೆ ಬೇರೆ ಆಗೋಕೆ ಕಾರಣ ಏನು? ನಮ್ಮ ಇನ್ಸ್ಟ್ರೂಮೆಂಟ್ಸ್. ಅಲ್ಲಿ ಇರೋಂತಹದ್ದು ಬರೀ ಈ ಅರಿವು. ಈ ಅರಿವಿನ ಬೆಳಕು ಬೀಳಲಿಲ್ಲ ಅಂತಂದ್ರೆ ಅಲ್ಲಿ ಏನೋ ಆಗಲ್ಲ. ಹಾಗೆ ಒಂದು ಅದೇ ಬೇರೆ ಇದೇ ಬೇರೆ ಅನ್ನೋದೇನಿಲ್ಲ. ಇವಾಗ ಜ್ಞಾತೃನೇ ಬೇರೆ, ಜ್ಞೇಯ ವಸ್ತುನೇ ಬೇರೆ, ಜ್ಞಾನನೇ ಬೇರೆ ಅನ್ನೋದೇನಿಲ್ಲ. ಎಲ್ಲವೂ ಅರಿವೆ. ನಾವು ಪ್ರಪಂಚ ವ್ಯವಹಾರದಲ್ಲಿ ಬೇರೆ ಬೇರೆ ಅಂತ ತಿಳ್ಕೊಳ್ತೇವೆ. ಹೇಗೆ ಗಡಿಗೆಯ ಮೃನ್ಮಯವಾಗಿ ಇರುವುದು, ಹಾಗೆ ದೇಹವು ಚಿನ್ಮಯವಾಗಿರೋದು. ಆದ್ರೂ ತಿಳಿಯದವರಿಂದ ಆತ್ಮನೆಂದು ಅನಾತ್ಮನೆಂದು ಸುಮ್ಮನೆ ವಿಭಾಗ ಮಾಡಿಕೊಂಡಿರಲಾಗಿದೆ. ಅದನ್ನೇ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇವಾಗ ನಾವು ನೋಡೋ ವಸ್ತು, ಇವಾಗ ಇಷ್ಟೊತ್ತು ಹೇಳಿದ ಹಾಗೇನೆ ನೋಡೋ ವಸ್ತು ಪ್ರಪಂಚ ಎಲ್ಲ ಜಡ ಅಂತ ಅಂದ್ಬಿಡ್ತೀವಲ್ವಾ. ಏನ್ ಕಾಣಿಸ್ತಾ ಜಡ ಇಲ್ಲ. ಯಾಕೆಂದ್ರೆ ಅದನ್ನ ನೋಡ್ಬೇಕಾದ್ರೆ ನನ್ನ ಅರಿವು ಅನ್ನೋದು ಬೀಳ್ಬೇಕಲ್ವಾ. ಅವೆರಡು ಸೇರಿದ್ರೆ ತಾನೇ ಕಾಣಿಸೋದು. ಆದ್ರೆ ಎಲ್ಲೂ ಸಹ ಈ ಅರಿವೆ. ನಾವು ಮಲ್ಕೊಂಡಿರ್ತೀವಿ, ನಿದ್ದೆ ಮಾಡ್ತೀವಿ, ಅವಾಗ ಒಂದ್ ಸ್ವಪ್ನ ಬೀಳುತ್ತೆ. ಸ್ವಪ್ನದಲ್ಲಿ ಏನು? ನನ್ನ ಅರಿವೆ ಅಲ್ಲಿ ಒಂದು ಜಗತ್ತನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಆ ಜಗತ್ತಿನಲ್ಲಿ ಕಾಣೋದೇನು? ಎಲ್ಲೂ ಅರಿವೆ. ಹಾಗೆ ನಾನಾ ವಸ್ತುಗಳಾಗಿ, ನಾನಾ ರೂಪಗಳಾಗಿ ಕಂಡು ಬರುತ್ತೆ.
ಅಲ್ಲಿ ಬೇರೆ ಬೇರೆ ಅನ್ನೋದಿಲ್ಲ ಅಲ್ವಾ. ಹಾಗೆ ಈ ಜಾಗೃತ ಅವಸ್ಥೆಯಲ್ಲೂ ಅಷ್ಟೇ ನನ್ನ ಅರಿವು ಅನ್ನೋದೇ ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದಾಗಿರೋದು ಅರಿವು. ಅದಕ್ಕೊಂದು ಸ್ಲೈಡ್ ಇದೆಯೇನೋ. ಎಲ್ಲೂ ನೋಡ್ದೆ. ಈಗ ಇದ್ರಲ್ಲೇ ಹೇಳ್ಬೋದು. ಆ ಹೀಗೆ ನಮ್ಮ ಚಿತ್ರದಲ್ಲಿ 4 ನಮ್ಮ ಅಂತಃಕರಣದಲ್ಲಿ 4 ಇದು ಇದೆ ಅಲ್ವಾ. ಅಂದ್ರೆ ಚಿತ್ತ, ಅಹಂಕಾರ, ಮನಸ್ಸು ಮತ್ತೆ ಬುದ್ಧಿ ಅಂತ ಬಿಟ್ಟು. ಅದು ಹೇಗೆ ಅದೆಲ್ಲ ಗೊತ್ತಿದೆ ನಿಮ್ಗೆ, ಅದಕ್ಕೋಸ್ಕರ ನಾನು ವಿವರಿಸಕ್ಕೆ ಹೋಗ್ಲಿಲ್ಲ. ಅದರಿಂದ ಈ ಚಿತ್ರಣಗಳೆಲ್ಲ ಮೂಡ್ತಾ ಇರೋದು. ಆದ್ರೆ ಇದು ಎಲ್ಲವೂ ಸಹ ಎಲ್ಲಿ ನಡಿಬೇಕು, ಇದೆಲ್ಲ ನಮ್ಮ ಇಂದ್ರಿಯಗಳು ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ನಮ್ಗೆ ಚಿತ್ರಣಗಳು ಮೂಡ್ ಬರುತ್ತೆ. ಆದ್ರೆ ಎಲ್ಲದಕ್ಕೂ ಸಹ ಅದ್ರ ಹಿಂದೆ ಇರೋದು ಅರಿವೇನೆ. ಇದು ಭ್ರಾಂತಿಗೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಹೇಗೆ ಆ ಮಗು ಸುಮ್ನೆ ನೋಡ್ಬಿಟ್ಟು ಹೆಂಗ್ ಹೆದರ್ಕೊಳ್ಳುತ್ತೆ ಅಂತ. ريماس تعالي تبقى ನೋಡಿದ್ದೆ ನಿಜ ಅಂತ ಅಂದ್ಬಿಟ್ಟು. بس انا حاسه انه خطا المايل حاسه ظبطها هيك واضحه الصوره مش واضحة. وين انت بتمشي هسه؟ هسه أنا بدي أطلع زمن. خلصت لسه ما بلشنا ಈ ರೀತಿಯಲ್ಲಿ ನಮ್ಮ ಇಂದ್ರಿಯಗಳ ನಮ್ಮನ್ನ ಭ್ರಮೆಗೊಳಿಸುತ್ತೆ. خفيف ايوه خفيف ಮುಂದಿನ ಒಂದಷ್ಟು ಶ್ಲೋಕಗಳಲ್ಲಿ ವಿವರಿಸ್ತೀನಿ. كمل. ಹೀಗೆ ಬೇರೆ ಜಗತ್ತು ಅನ್ನೋದು ಬೇರೆ ಏನು ಇಲ್ಲ. ಜಾಡಿಯ ಬಗ್ಗೆ ಯೋಚಿಸುವಾಗ ಭೂಮಿಯ ಪ್ರಜ್ಞೆ ನಮ್ಮ ಮನಸ್ಸಿನ ಮೇಲೆ ಬಲವಂತವಾಗಿ ಹೇರಿಕೊಳ್ಳುವಂತಿದೆ. ಅಸಾಧಾರಣ ಪ್ರಪಂಚದ ಬಗ್ಗೆ ಧ್ಯಾನಿಸುವಾಗ ಸದಾ ಪ್ರಕಾಶಮಾನವಾದ ಬ್ರಹ್ಮನ ಕಲ್ಪನೆಯು ನಮ್ಮ ಮೇಲೆ ಹೊಳೆಯುತ್ತದೆ ಅಂತ. ಅಂದ್ರೆ ಏನು ತೋರ್ತಾ ಇದೆಯೋ ಅದು ಏನು ಮಾರ್ಪಾಡಾಗಿ ಏನು ಇಲ್ಲ. ಅಂದ್ರೆ ನಾವು ಇವಾಗ ಹಾಲು ಮೊಸರಾಗಿಲ್ಲ, ಅದೇ ತೋರ್ಕೊಳ್ತಾ ಇದೆ. ಆದ್ರೆ ನಮ್ ಭ್ರಾಂತಿಗೊಳಗಾಗ್ಬಿಟ್ಟು ನಾವು ಬೇರೆ ಬೇರೆ ಅಂತ ಬಿಟ್ಟು ಅನ್ಕೊಳ್ತೀವಿ ಅಷ್ಟೇ. ನೋಡಿದ್ದೆಲ್ಲನೂ ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ನಮ್ ಮಡಕೆನ್ ತಗೊಂಡ್ರೆ ಅಲ್ಲಿ ಮಣ್ಣು ಬಂದೇ ಬರುತ್ತೆ. ಅದನ್ನ ಹೊರತುಪಡಿಸಿ ಮಡಕೆ ಹೇಗ್ ತಗೊಳಕ್ ಸಾಧ್ಯ?
ಮತ್ತೆ ಅದು ಅಲ್ಲದೆ ಈ ಮಣ್ಣು ಏನಾದ್ರು ಬದಲಾವಣೆ ಆಗ್ಬಿಟ್ಟು ಏನಾದ್ರು ತೋರಿಸ್ತಾ ಇದೆಯಾ? ಇಲ್ಲ, ಮಣ್ಣೇನೆ ಮಡಿಕೆಯಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಈ ಶ್ಲೋಕ ಹೇಳ್ತಾ ಇರೋದು. ನಾವ್ ಏನ್ ಮಾಡಿದ್ರು ಸಹ ಈ ಬ್ರಹ್ಮನಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ. ಅದ್ ಬಿಟ್ರೆ ಬೇರೆ ಏನು ಇಲ್ಲ ಅಂತಂದ್ಮೇಲೆ ಹೇಗೆ ಬೇರೆ ಇರೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ನಮ್ಮ ಅಜ್ಞಾನದಿಂದ ನಾವು ಇಷ್ಟು ದಿನ ಏನ್ ಅನ್ಕೊಂಡಿದ್ವಿ, ಗುರುಜಿ ಏನ್ ಹೇಳ್ಯಾರ, ಅದೇ ರೀತಿ ಆತ್ಮಜ್ಞಾನದಲ್ಲಿ ಆತ್ಮದ ವಿಚಾರ ಮಾಡಿದಾಗ ಅದೇ ಪ್ರಪಂಚ ನಮ್ಗ ಬ್ರಹ್ಮ ಸ್ವರೂಪಿಯಾಗಿ ಕಾಣಿಸ್ತೈತಿ ಅಂತ ಹೇಳಿ. ಆಮೇಲೆ ಮನಸ್ಸಿನ ವಿಚಾರಗಳು ಸಹಿತ ಬ್ರಹ್ಮ ಸ್ವರೂಪಿಯಾಗಿ ನಮಗೆ ಕಂಡು ಬರ್ತೈತಿ ಅಂತ ಹೇಳಿದಾರ ನೋಡ್ರಿ. ಅದ ಕಂಡು ಬರುತ್ತೆ ಅಂತಂದ್ರೆ ಎಲ್ಲರಿಗೂ ಇವಾಗ ಹೇಗ್ ಕಾಣಿಸುತ್ತೋ ಹಾಗೇನೆ ಕಾಣಿಸೋದು, ಬೇರೆ ಬೇರೆ ತರ ಕಾಣಿಸಲ್ಲ. ಇವಾಗ ಏನು ಗೊತ್ತಿಲ್ಲದೆ ಇರೋರಿಗೆ ಹೇಗ್ ಕಾಣಿಸುತ್ತೋ ಹಾಗೇನೆ ಎಲ್ಲರಿಗೂ ಜ್ಞಾನಿಗಳಿಗೂ ಕಾಣಿಸೋದು. ಆದ್ರೆ ಅದ್ರ ಹಿಂದೆ ಏನಿದೆ ಅದೆಲ್ಲನೂ ಪರಬ್ರಹ್ಮನೇ ಈ ರೀತಿಯಲ್ಲಿ ತೋರ್ಕೊಳ್ತಾ ಇರೋದು ಅನ್ನೋದು ಜ್ಞಾನ ಇರುತ್ತೆ ಅಷ್ಟೇನೆ. ಇಂದ್ರಿಯಗಳಲ್ಲಿ ಯಾವ ಬದಲಾವಣೆನೂ ಆಗಿರಲ್ಲ. ಇನ್ನೊಂದು ಲಕ್ಷ್ಮಿ ಅವ್ರು ಬಂದ್ರ, ನೀವು ಈ ಶ್ಲೋಕ ಏನಾದ್ರು ಹೇಳ್ತೀರಾ? ಸದೈವಾತ್ಮ ವಿಶುದ್ಧೋಪಿ ಯಶುದ್ಧೋ ಭಾತಿ ವೈಸದ ಯಥೈವ ದ್ವಿವಿಧ ರಜ್ಜುರ್ ಜ್ಞಾನಿನೋ ನಿಶಂ. ಹೇಗೆ ಹಗ್ಗವು ಜ್ಞಾನಿಗೂ ಅಜ್ಞಾನಿಗೂ ಬೇರೆ ಬೇರೆಯಾಗಿ ಎರಡು ರೂಪಗಳಲ್ಲಿ ಕಾಣಿಸ್ಕೊಳ್ಳೋದು, ಹಾಗೆಯೇ ಆತ್ಮನು ಯಾವಾಗ್ಲೂ ಶುದ್ಧನಾಗಿರುವನು, ಯಾವಾಗ್ಲೂ ಅಶುದ್ಧನಾಗಿ ತೋರ್ತಾ ಇದ್ದಾನೆ ಅಂತ ನಾವು ಪ್ರಪಂಚದಲ್ಲಿ ಹೇಳ್ತೀವಿ ಅಲ್ವಾ. ಈ ಪ್ರಪಂಚದಲ್ಲಿ ಎಲ್ಲ ಬೇರೆ ಬೇರೆನೇ ಇದೆಯಪ್ಪ, ಎಷ್ಟೊಂದು ಕಷ್ಟ ಸುಖಗಳು, ನೋವು ನಲಿವುಗಳು, ಇದೆಲ್ಲ ಬೇಡಪ್ಪ, ಯಾಕಾದ್ರೂ ನನಗೆ ಈ ಕಷ್ಟ ಬಂತು, ಯಾಕಾದ್ರೂ ನಾನು ಇದಕ್ ಸಿಕ್ಕಾಕೊಂಡು ಅಂತಂದ್ಬಿಟ್ಟು ಅಂತೀವಿ. ಆದ್ರೆ ಏನು ಅಲ್ಲಿ ಅಂಥದ್ದು ಏನು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಜ್ಞಾನಿಗೆ ಹಗ್ಗದಲ್ಲಿ ಹಾವು ಕಾಣಿಸುತ್ತೆ, ಜ್ಞಾನಿಗೆ ಹಾವು ಅಲ್ಲಿ ಕಾಣಿಸಿದ್ರು ಅಲ್ಲಿ ಏನಿದೆ ಹಗ್ಗನೇ ಇರೋದು ಅನ್ನೋದು ಗೊತ್ತಾಗತ್ತೆ. ಸ್ವಲ್ಪ ವಿವರಿಸಿ ಹೇಳ್ತೀರಾ ಲಕ್ಷ್ಮಿ ಅವರು? ಈಗ ನಾವು ಈ ಆತ್ಮಜ್ಞಾನ ಇಲ್ಲದೆ ಇರೋರ್ಗೆ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಆಮೇಲೆ ಆತ್ಮ ಬೇರೆ ಎರಡು ನಾವು ಭಾಗ ಮಾಡ್ಕೊಂತೇವ್ರಿ. ಅದ ಆತ್ಮಜ್ಞಾನಿಗೆ ಏನ್ ಅನಸ್ತೈತಿ, ಆತ್ಮನು ಒಂದ, ಈ ದೇಹನು ಒಂದ, ಎರಡು ಒಂದ. ದೇಹ, ಮನಸ್ಸು, ಬುದ್ಧಿ ಎಲ್ಲಾ ಆತ್ಮನಿಂದ ವರ್ಕ್ ಮಾಡ್ತೈತಿ. ಆತ್ಮ ದೇಹ, ಮನಸ್ಸು, ಬುದ್ಧಿ ಮೇಲೆ ಐತಿ ಅಂತಂದ್ ಹೇಳಿ ಆತ್ಮಜ್ಞಾನಿಗ್ ಹಂಗ ಅನಸ್ತೈತಿ. ಅಮ್ಮ ಇಲ್ಲೇ ನಾವು ಅಕಸ್ಮಾತ್ ಆಗಿ ನಾವ್ ಒಂದ್ ಕಡೆಗ್ ಹೋಗಬೇಕಾರೆ ಏನೋ ಹಗ್ಗ ಬಿದ್ದಿರ್ತೈತಿ, ಅದು ಹಾವು ಅಂತ ಹೇಳಿ ಹೆದರಿ ಭಯ ಪಡ್ತೇವ್ರಿ. ಅದ ಆತ್ಮಜ್ಞಾನಿಗೆ ಹಂಗ ಆಗಂಗಿಲ್ರಿ. ಹಾವಿದ್ರುನು ಅದ್ ಹಗ್ಗಾಗೆ ಕಾಣಿಸ್ತೈತಿ. ಯಾಕಂದ್ರ ನಮ್ಗ ಭಯ ಅನ್ನೋದ್ ಒಂದ್ ಒಳಗಡೆ ಹಾವು ಅನ್ನತ್ಲೇನ ಅದ್ ಕಚ್ತೈತಿ, ಅದ್ ಹಿಂಗಿರ್ತೈತಿ, ಅದ್ರೊಳಗ ವಿಷ ಐತಿ ಅಂತಂದ್ ಹೇಳಿ ನಮ್ಮೊಳಗ ನಾವು ತಿಳ್ಕೊಂಡಿರೋದ್ರಿಂದ ಅದ ಹಗ್ಗ ಹಾವಾಗಿ ಹಗ್ಗ ಇದ್ರುನು ಅದ್ ಹಾವು ಅಂತಂದ್ ಹೇಳಿ ನಾವ್ ಭಯ ಪಡ್ತೇವಿ ಅಮ್ಮ. ಯಾಕಂದ್ರ ನಮ್ಮೊಳಗ ಒಂದ್ ಭಯ ಅನ್ನೋದೊಂದ್ ಇರ್ತೈತ್ರಿ. ಅದ ಆತ್ಮಜ್ಞಾನಿಗ ಆತರ ಇರಂಗಿಲ್ರಿ, ಏನು ಭಯ ಅನ್ನೋದ ಇರಂಗಿಲ್ಲ. ಅದ್ರ ಸಲುವಾಗಿ ಅವಂಗ ಹಾವಿದ್ರುನು ಅದು ಒಂದು ಪ್ರಾಣಿ ಅಲ್ಲ, ಇರ್ಲಿ ಬಿಡು, ಅದರ ನನಗೇನ್ ಮಾಡ್ತೈತಿ ಅಂತಂದ್ ಹೇಳಿ ಯಾವ ಭಯಾನು ಇರಂಗಿಲ್ಲಮ್ಮ ಆತ್ಮಜ್ಞಾನಿಗೆ. ಅದ್ರಿಂದ ಅವ್ರು ಹಾವಿದ್ರುನು ಅದ್ ಹಗ್ಗದ ರೂಪದೊಳಗ ನೋಡ್ತಾರ, ಭಯ ಪಡಂಗಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ನಾವ್ ಎಷ್ಟಾಗ್ಲಿ ಪಂಚೇಂದ್ರಿಯಗಳೊಳಗ್ ಸಿಕ್ಕೊಂಡ್ಬಿಡ್ತೇವ್ರಿ. ಮತ್ತೂನು ಹೆಂಗಂತಂದ್ ಹೇಳಿ ದೇಹ, ಮನಸ್ಸು, ಬುದ್ಧಿಯೊಳಗ್ ಸಿಕ್ಕೊಂಡು ನೋಡ್ದಾಗ ನಮಗ್ ಹಗ್ಗನು ಹಾವಾಗಿ ಕಾಣಿಸ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ಧನ್ಯವಾದಗಳು. ನಮ್ಗೆ ನಸುಗತ್ತಲಲ್ಲಿ ಹಗ್ಗ ಹಾವಾಗಿ ಕಾಣಿಸ್ಬಿಡುತ್ತೆ. ಯಾಕೆಂದ್ರೆ ನಮ್ಗೆ ಭ್ರಮೆ, ಮೊದ್ಲು ಎಲ್ಲೋ ಅದೇ ಆಕಾರದಲ್ಲಿ ಇರುವಂತಹದ್ದು ಹಾವು ನೋಡಿರ್ತೀವಲ್ವಾ, ಅದಕ್ಕೋಸ್ಕರ ಅದು ಹಾವು ತರ ಕಾಣಿಸ್ಬಿಡುತ್ತೆ, ಪೂರ್ತಿಯಾಗಿ ಗೊತ್ತಾಗಲ್ಲ.
ಆದ್ರೆ ಟಾರ್ಚ್ ಬಿಟ್ಟಾಗ ಹಗ್ಗ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಅಂದ್ರೆ ಟಾರ್ಚ್ ಬಿಟ್ಟಾಗ ಅಂತಂದ್ರೆ ಜ್ಞಾನಿ. ಹಾಗೇನೆ ಒಬ್ಬ ಜ್ಞಾನಿಗೆ ಪ್ರಪಂಚ ಅನ್ನೋದು ಆ ಸರ್ಪದ ರೀತಿಯಲ್ಲೇ ಕಾಣಿಸಿದ್ರು ಸಹ ಅದ್ರ ಹಿಂದೆ ಇರೋದು ಪೂರ್ತಿಯಾಗಿ ಹಗ್ಗ, ಅಂದ್ರೆ ಪರಮಾತ್ಮನೇ ಇರೋದು ಅಂತಂದ್ಬಿಟ್ಟು ಚೆನ್ನಾಗಿ ಗೊತ್ತಾಗತ್ತೆ. ಇವಾಗ ಒಬ್ಬ ಹೋಗ್ತಾ ಇರ್ತಾನೆ, ಅವನಿಗೆ ಆ ಪ್ರಾಣಿ ಇದ್ರೆ ಇರ್ಲಿ ಅನ್ನೋದಲ್ಲ, ಅಲ್ಲಿ ಹಗ್ಗ ಇದೆ ಅನ್ನೋದು ಅವನು ಯಾರು ಗೊತ್ತಿರ್ತಾನೋ ಅವನು ಜ್ಞಾನಿ. ಹಗ್ಗನೇ ಇರೋದು, ಅಲ್ಲಿ ಹಾವಿಲ್ಲ ಅಂತ ಗೊತ್ತಾಗಿರೋನು ಜ್ಞಾನಿ. ಹಾಗೆ ಈ ಪ್ರಪಂಚದ ಕಾರಣವಾದಂಥದ್ದು ಅಂದ್ರೆ ಪ್ರಪಂಚದ ಹಿಂದೆ ಅಧಿಷ್ಠಾನವಾಗಿರುವಂತಹದ್ದು ಪರಬ್ರಹ್ಮನೇ, ಪರಬ್ರಹ್ಮನಲ್ಲದೆ ಬೇರೆ ಏನು ಇಲ್ಲ ಅನ್ನೋದು ಒಬ್ಬ ಜ್ಞಾನಿಗೆ ಗೊತ್ತಾಗತ್ತೆ. ಈಗ ಏನು ಹಾಗಾದ್ರೆ ಇಲ್ಲೆಲ್ಲ ಕಾಣಿಸ್ತಾ ಇರೋದು ಏನು ಅಂತಂದ್ರೆ ಇದು ತೋರಿಕೆ ಅಷ್ಟೇ, ಇದೆಲ್ಲ ಮಿಥ್ಯ ಅಂತಂದ್ಬಿಟ್ಟು. ಇವಾಗ ದೇಹ ಮನಸ್ಸು ಬುದ್ಧಿಗಳೆಲ್ಲ ನಾನಲ್ಲ ಅಂತಂದ್ಬಿಟ್ಟು ಏನು ಹೇಳ್ತಾ ಇದೀವೋ ಅದು ತಿರ್ಗಾ ಆತ್ಮನೇ ಅಂತ ನೀವು ಹೇಳ್ತಾ ಇದ್ದೀರಾ ಅಂತಂದ್ರೆ ಏನು ತೋರಿಕೆ ಇದೆ ಅದೆಲ್ಲನೂ ಮಿಥ್ಯವಾದಂಥದ್ದು, ಅದೆಲ್ಲವೂ ಆತ್ಮವೇ. ಈ ಹೇಗೆ ನೊರೆ, ಅಲೆ, ಗುಳ್ಳೆಗಳು ಬೇರೆ ಬೇರೆಯಾಗಿ ಕಾಣಿಸುತ್ತೆ, ಆದ್ರೆ ಅದೆಲ್ಲವೂ ಮಿಥ್ಯ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅಲ್ಲಿರೋದು ನೀರೇ, ನೀರು ಸತ್ಯ, ಅಲೆ ಮಿಥ್ಯ. ಹಾಗೆ ಅಷ್ಟೇ, ಅದೇ ನೀರೇ ಏನೋ ಪರಿವರ್ತನೆ ಆಗಿಲ್ಲ, ಹಾಗೆ ಆತ್ಮ ಅನ್ನೋದು ಪರಿವರ್ತನೆ ಆಗಿಲ್ಲ, ಅದು ಪರಿವರ್ತನೆ ಆಗುವಂತಹದ್ದಲ್ಲ, ಅದರಲ್ಲೇ ತೋರ್ಕೊಳ್ಳುತ್ತೆ ಮತ್ತೆ ಇರುತ್ತೆ ಮತ್ತೆ ಅದರಲ್ಲೇ ಲೀನವಾಗುತ್ತೆ. ಮತ್ತೆ ನಮ್ಗೆ ಈ ಜ್ಞಾನಿಗೆ ಈ ಪ್ರಪಂಚ ಇವಾಗ ನಾವ್ ಅನ್ಕೊಳ್ತೀವಿ ಇದೆಲ್ಲ ಅಶುಚಿಯಾದಂಥದ್ದಪ್ಪ, ಈ ಪ್ರಪಂಚ ಅಂದ್ರೆ ನಮ್ಗೆ ಕಷ್ಟ ಸುಖಗಳಿಂದ ಕೂಡಿರುವಂತಹದ್ದು ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಒಬ್ಬ ಬ್ರಹ್ಮಜ್ಞಾನಿಗೆ ಹಾಗಲ್ಲ, ಆತ್ಮ ಶುದ್ಧ ಅಂತ ಕಾಣಿಸುತ್ತೆ. ಹೇಗೆ ಅಂತಂದ್ರೆ ಈಗ ಹಗ್ಗವನ್ನ ನೋಡಿರುವಂತಹವನು, ಅಲ್ಲಿ ಬಿದ್ದಿರೋದು ಹಗ್ಗನೇ ಅಂತಂದ್ಬಿಟ್ಟು ಯಾರಿಗ್ ಗೊತ್ತಿರುತ್ತೋ ಅದು ಹಗ್ಗ ಅಂತ ಗೊತ್ತಿದೆ ಅಲ್ವಾ, ಅಲ್ಲಿ ಹಾವು ಕಾಣಿಸಲ್ಲ, ಅವಾಗ ಅವನ ಭಯ ಪಡಲ್ಲ. ಹಾಗಾಗಿ ಆ ನಿಜವನ್ನ ಗೊತ್ತಿರೋ ಅಂತಹ ಜ್ಞಾನಿಗೆ ಎಲ್ಲ ಕಷ್ಟ ಸುಖಗಳೆಲ್ಲ ತೋರಿಕೆ, ಅವೆಲ್ಲ ಸತ್ಯ ಅಲ್ಲ ಅನ್ನೋದು ಗೊತ್ತಿರುತ್ತೆ. ಈ ತೋರಿಕೆ ಎಲ್ಲಾನು ಅಶುಚಿಯಾಗಿ ಕಾಣಿಸಿದ್ರು ಆ ಪರಬ್ರಹ್ಮ ಅನ್ನೋದು ಯಾವ ಬದಲಾವಣೆಯನ್ನು ಇಲ್ಲದೆ ಅದು ಶುದ್ಧವಾಗೇ ಇರುತ್ತೆ. ಹೇಗೆ ಹಾವು ಕಂಡ್ರು ಈ ಹಗ್ಗ ಅನ್ನೋದು ಆ ಹಗ್ಗದಿಂದ ಯಾವ ರೀತಿ ಬಾಧಿತವಾಗಲ್ಲ, ಮೊದಲು ಬಾಧಿತವಾಗಲ್ಲ, ಆಗಲೂ ಕಂಡಾಗ್ಲೂ ಬಾಧಿತವಾಗಲ್ಲ, ಆಮೇಲೂ ಇಲ್ಲ, ಹಾಗೆ ಅದು ಯಾವಾಗ್ಲೂ ಶುದ್ಧವಾಗಿ ಇರುತ್ತೆ. ಏನಿದ್ರು ಇದು ಜಗತ್ತು ತೋರಿಕೆಯಾಗಿ ತೋರ್ಕೊಳ್ಳುತ್ತೆ. ಇಲ್ಲಿ ಕಷ್ಟ ಸುಖಗಳು ಎಲ್ಲಾನು ಬರೀ ತೋರಿಕೆ, ಅದು ಸತ್ಯ ಅಲ್ಲ, ಅದು ಬರೀ ಮಿಥ್ಯವಾದಂತಹದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದ್ ನಿಮಿಷ ಮೇಡಮ್. ಅದೇ ಈಗ ಜ್ಞಾನಿಗಳು ಅಂದ್ರೆ ಈಗ ಋಷಿ ಮುನಿಗಳೆಲ್ಲ ಕಾಡಲ್ಲೇ ಇರ್ತಾರೆ. ಅಲ್ಲಿ ಕಾಡು ಅಂದ್ರೆ ನಮ್ಗೇನ್ ಗೊತ್ತು, ಮೃಗಗಳು, ಪ್ರಾಣಿಗಳು, ಹಾವು, ಹಲ್ಲಿ ಎಲ್ಲ ಇರುತ್ತೆ ಅನ್ನೋದೇ ನಮ್ಗೆ ಗೊತ್ತಿರೋ ವಿಚಾರ. ಅಲ್ಲಿ ಸಾಫ್ಟ್ ಇರುತ್ತೆ, ಜಿಂಕೆ ಎಲ್ಲ ಇರುತ್ತೆ. ಅವರು ಹೇಗೆ ರಕ್ಷಿಸ್ಕೊಳ್ತಾರೆ ಮೇಡಮ್ ಆ ಜ್ಞಾನಿಗಳು? ಅದ್ರ ಕ್ರೂರ ಪ್ರಾಣಿಗಳೆಲ್ಲ ಇರುತ್ತಲ್ಲ, ಅದರಿಂದ ಹೇಗೆ ರಕ್ಷಿಸ್ಕೊಳ್ತಾರೆ ಆ ಜ್ಞಾನಿಗಳು? ಇದೆಲ್ಲ ಕಟ್ಕೊಂಡಿರ್ತಾರೆ, ಅವ್ರ ಆಶ್ರಮ ಕಟ್ಕೊಂಡಿರ್ತಾರೆ. ಆಮೇಲೆ ಇವಾಗ ಕಾಡಿನಲ್ಲಿ ಯಾರು ವಾಸ ಮಾಡಲ್ಲ ಅನ್ಕೊಂಡಿದ್ದೀರಾ ನೀವು? ಟ್ರೈಬ್ಸ್ ಎಲ್ಲ ವಾಸ ಮಾಡಲ್ವಾ? ಎಲ್ರು ಮಾಡ್ತಾರೆ, ಇದು ಮಾಡ್ಕೊಂಡಿರ್ತಾರೆ. ಹಾಗೆ ಮತ್ತೆ ತುಂಬಾ ತಪಸ್ ಮಾಡೋರ್ಗೆ ಅವ್ರ ವೈಬ್ರೇಷನ್ಸ್ ಅನ್ನೋದಿರುತ್ತಲ್ಲ, ಅವರು ಅದರಿಂದ ಎಲ್ಲ ಪ್ರಾಣಿಗಳು ಅವುಗಳ ಜೊತೆ ಸಂಬಂಧವನ್ನ ಬೆಳೆಸ್ಕೊಂಡ್ಬಿಟ್ಟಿರುತ್ತೆ. ಇವಾಗ ನಮ್ ಜೊತೆ ಇವಾಗ ನಾಯಿ ಇರುತ್ತೆ, ಬೆಕ್ಕಿರುತ್ತೆ,
ಹೀಗೆಲ್ಲ ಸಾಕು ಪ್ರಾಣಿಗಳು ಹೇಗಿರುತ್ತೆ ಅವೆಲ್ಲ ನಮ್ ಜೊತೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ನಾವ್ ಮಕ್ಕಳನ್ನ ಹೆಂಗ್ ನೋಡ್ಕೊಳ್ತೀವೋ ಹಾಗೆ ಅದನ್ನ ನೋಡ್ಕೊಳ್ತೀವಿ ಅಲ್ವಾ, ನಾಯಿನ, ಬೆಕ್ಕು ಇಂತ ಮುಂತಾದವನ್ನೆಲ್ಲನ. ಹಾಗೆ ಅಲ್ಲಿ ಅವ್ರಿಗೆ ಎಲ್ಲಾನು ಆ ಆ, ಇರ್ತಾರಲ್ಲ, ನಮ್ಮಲ್ಲಿ ಒಂದು ಅಂತ ಅವು ತಿಳ್ಕೊಂಡ್ಬಿಟ್ಟಿರುತ್ತೆ. ಅವ್ರು ಅದೇ ಯಾರಿಗೂ ಲವಕುಶ. ತೊಂದ್ರೆ ಏನು ಮಾಡ್ತಾ ಇರಲ್ಲ ಅಲ್ವಾ. ನಾನ್ ತೊಂದ್ರೆ ಮಾಡಕ್ ಹೋದಾಗ ಮಾತ್ರನೇ ಅವು ನನಗ್ ತೊಂದ್ರೆ ಮಾಡೋದು. ಆ ಭಯಕ್ಕೆ ತೊಂದ್ರೆ ಮಾಡದೇ ಇದ್ದಾಗ ಅವಾಗ ಭಯ ಇಲ್ಲ, ಹೊರಟೋಗ್ಬಿಡುತ್ತೆ, ರೂಢಿ ಆಗೋಗ್ಬಿಡುತ್ತೆ. ಆಮೇಲೆ ನಮ್ಗೆ ಏನಾದ್ರು ಕಷ್ಟ ಬಂದ್ರೆ ಇನ್ನೂ ಹೆಲ್ಪ್ ಮಾಡ್ತಾರೆ ಅನ್ನೋದು ಸಹ ಅವಕ್ಕೆ ಗೊತ್ತಾಗಿರುತ್ತೆ. ಹಾಗಾಗಿ ಅವರು ಇರ್ತಾರೆ. ತೊಂದ್ರೆ ಆದ್ರೆ ಯಾರು ಇರಲ್ಲ, ಇರ್ತಾರೆ. ಇವಾಗ ಈಗ್ಲೂ ಹಿಮಾಲಯದಲ್ಲೆಲ್ಲ ಇದ್ದಾರೆ ಅಲ್ಲಿ ಪ್ರಾಣಿಗಳು. ಎಷ್ಟೊಂದು ಕಾಡುಗಳೆಲ್ಲ ಜನ ಇರ್ತಾರಲ್ಲ, ಹೇಗ್ ರಕ್ಷಿಸ್ಕೊಳ್ತಾರೆ ಅಂತ. ಎಲ್ಲ ಆಯಾ ಟೈಮ್ ಹೋದ್ರೆ ನಮ್ಮನ್ನು ಕಾಡಲ್ಲಿ ಬಿಟ್ರೆ ನಾವು ರಕ್ಷಣೆ ಮಾಡ್ಕೊಳಕ್ ನಮಗೂ ಬರುತ್ತೆ. ನಾವ್ ಈ ಸಿಟಿಲಿ ಹುಟ್ಟಿ ಸಿಟಿಲೇ ಇದ್ಕೊಂಡು ನಮಗ್ ಗೊತ್ತಿಲ್ಲ ಅಷ್ಟೇ. ಅಲ್ಲ ಈಗ ಅವುಗಳ ಜೊತೆ ಸಫಾರಿ. ಹೆಂಗ್ ಬದುಕೋದು ಅನ್ನೋದು ಕಲ್ತ್ಕೊಳ್ತಾರೆ. ಅದ್ರಲ್ಲಿ ಅಂತೂ ಅದು ನಮ್ಮ ಒಳಗಡೆಯಿಂದನೇ ಇರುತ್ತೆ. ಅದು ಏನಂತಂದ್ರೆ ನಾವು ಅದೆಲ್ಲ ಮರ್ತೋಗ್ಬಿಟ್ಟಿದೀವಿ, ಹೇಗೆ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಮತ್ತೆ ಅವುಗಳ ಜೊತೆ ಹೆಂಗ್ ಬೆರೆತು ನಾವು ಒಂದಾಗಿ ಇರ್ಬೇಕು ಅನ್ನೋದು ಸಹ ಗೊತ್ತಿಲ್ಲ. ನಾವು ಹೆದರ್ಕೊಳ್ತೀವಿ. ಯಾಕೆ ಈ ಭಯ ಆಯ್ತು ನಿಮ್ಗೆ? ಇವಾಗ ಏನು ಕಾಡಿಗೆ ಏನಾದ್ರು ಹೋಗ್ಬೇಕು ಅಂತಿದ್ದೀರಾ? ಇಲ್ಲ ಇಲ್ಲ, ಈಗ ಹಗ್ಗ ಆತ್ಮ ಜ್ಞಾನಿಗಳಿಗೆ ಹಾವುನು ಹಗ್ಗವಾಗಿ ಹಗ್ಗವಾಗೇ ಕಾಣಿಸುತ್ತೆ ಅವ್ರಿಗೆ ಅಂದ್ರಲ್ಲ. ಈಗ ಅದ್ರಲ್ಲೂ ಆತ್ಮ ಇರುತ್ತೆ. ಕಣ್ಣಿಗೇನ ಹಂಗ ಕಾಣಿಸಲ್ಲ ಅವ್ರಿಗೆ. ಹಾವ ಹೌದು. ಕಾಣಿಸಿದ್ರು ಅದು ಹಗ್ಗಾನೆ ಅನ್ನೋದು ಅಂತ ಗೊತ್ತಿರುತ್ತೆ ಅಂತ ನಾ ಹೇಳಿದ್ದು. ಆಗ ನಾನು ಕಾಡಲ್ಲಿ ಪ್ರಪಂಚದಲ್ಲಿ ಮೃಗಗಳೆಲ್ಲ ವೈವಿಧ್ಯ ಕಾಣಿಸಿದ್ರು, ಕಷ್ಟ ಸುಖಗಳು ಕಾಣಿಸಿದ್ರು ಅದ್ರ ಹಿಂದೆ ಇರೋದು ಪರಬ್ರಹ್ಮನೇ ಅಂತಂದ್ಬಿಟ್ಟು, ಈ ವೈವಿಧ್ಯಗಳು ಮತ್ತೆ ಈ ಕಷ್ಟ ಸುಖಗಳು ಎಲ್ಲ ತೋರಿಕೆ ಅಷ್ಟೇ, ಅದೆಲ್ಲ ಮಿಥ್ಯವಾದ್ದು ಅಂತಂದ್ಬಿಟ್ಟು ಆ ಜ್ಞಾನಿಗೆ ಗೊತ್ತಿರುತ್ತೆ ಅನ್ನೋದನ್ನ ಹೇಳಿದ್ದು. ಇದು ಸ್ವಾಮಿ ರಾಮ ಅವ್ರ ಜೀವನ ಚರಿತ್ರೆ ಅಲ್ಲಮ್ಮ. ಅದ್ರಲ್ಲಿ ಏನ್ ಹೇಳಿದ್ರು, ಈ ಋಷಿ ಮುನಿಗಳೆಲ್ಲ ಬಾಳ ತಪಸ್ಸು ಇವೆಲ್ಲ ಮಾಡ್ತಿದ್ರಲ್ಲ ಅವ್ರು ಯಾವ್ದ್ರ ಒಂದು ಪ್ರಾಣಿ ಎದುರುಗಡೆ ಬಂತು ಅಂದ್ರೆ ಅವರು ಜಪಿಸ್ತಕ್ಕಂತ ಅವ್ ಮಂತ್ರಗಳನ್ನ ಅವನೇನೋ ಹೇಳಿ ಅಲ್ಲೇ ತಡೆ ನಿಲ್ಲಿಸ್ಬಿಡ್ತಾ ಇದ್ರಂತೆ. ತಾವು ಅಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗೋವರೆಗೂ ಅದು ಅಲ್ಲೇ ನಿಲ್ತಂತ ನೋಡಿ ಅಮ್ಮ. ಆಮೇಲೆ ಇವರೆಲ್ಲೋ ಹೋಗಿ ಪಾರಾದ್ಮೇಲೆ ಅದು ಮುಂದ್ ಹೋಗ್ತಾ ಇತ್ತು ಅಂತ ಕೊಟ್ಟಿದ್ದಾರೆ ಅದೊಂದು. ನಾವು ಪ್ರಾಣಿಗಳ ಜೊತೆ ಇದ್ದಾಗ ಬೆರೆತಾಗ ಅವುಗಳು ನಾವು ಒಂದು ಕಮ್ಯುನಿಟಿ ಅನ್ನೋದು ಆಗ್ಬಿಡತ್ತೆ. ಅವಾಗ ನಾವು ಎಲ್ಲ ಒಂದೇ ಅಂತ ಅಂದ್ಬಿಟ್ಟು ತಿಳ್ಕೊಳ್ತೇವೆ. ಅವನು ಅಷ್ಟೇ, ಮತ್ತೆ ಇವರುಗಳು ಅಷ್ಟೇನೆ, ಬೇರೆ ಬೇರೆ ಅಂತ ಅನ್ಕೊಳಲ್ಲ. ಹಾಗಾಗಿ ಅವು ಒಂದಕ್ಕೊಂದು ಸಹಕಾರಿಯಾಗಿ ಇರುತ್ತವೆ. ಸರಿ ಸರಿ. ನಾವ್ ಯಾವಾಗ ಭೇದ ಮಾಡ್ತೀವಿ, ಇವ್ರು ತೊಂದ್ರೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವು ಕಚ್ಚಕ್ ಬರುತ್ತೆ. ಅದೇ ದುಷ್ಯಂತ ಮಹಾರಾಜನ್ ಮಗ ಇದ್ರಲ್ಲಿ ಹುಲಿ ಜೊತೆ ಹೋರಾಡುವಾಗ ಯಾರು ಈ ಧೀರ ಮಗು ಅನ್ಬಿಟ್ಟು ಇದು ರಾಜ್ಕುಮಾರ್ ಮಗುನೇ ಇರ್ಬೇಕು ಅಂತ ಕರ್ಕೊಂಡ್ ಹೋಗ್ತಾರಂತಲ್ಲ ಇದಕ್ಕೆ ರಾಜ್ಯಕ್ಕೆ ಕಾಡಿಂದ. ಅದಕ್ಕೆ ಅವರು ಆ ಮಗುನು ಆ ಪ್ರಾಣಿ ಜೊತೆ ಹೋರಾಡೋದಿಕ್ಕೆ ಶಕ್ತವಾಗಿರುತ್ತೆ ಅಂತ ಇರ್ಬೋದು. ಹಾಗೆ ಬೆಳೆದಿರ್ತಾನೆ ಅವನು, ಆಟನೇ ಆಡ್ತಾ ಇರ್ತಾರೆ ಅದೇ ಪ್ರಾಣಿಗಳ ಜೊತೆ. ಹೌದು. ಮೋಗ್ಲಿ ಎಲ್ಲ ನೋಡಿದಿರ ತಾನೆ ನೀವು? ಆಟ ಆಡ್ತಿರ್ತಾನೆ ಅಂತ. ಮೋಗ್ಲಿ ಇಲ್ಲ ಮೇಡಮ್, ಕಾರ್ಟೂನ್ ಮತ್ತೆ ಅದು ಸಿನಿಮಾನು ಬಂದಿತ್ತು. ಹೌದು. ಸಣ್ಣ ಮಕ್ಳು ಹಾಕೊಂಡ್ ಕೂತ್ಕೊಂಡಿರ್ತಾರೆ. ಅವೆಲ್ಲ ಒಂದೇ. ಏನಿಲ್ಲ, ನಮ್ದು ಒಂದು ಫಾರ್ಮ್ ಇದೆ. ಫಾರ್ಮ್ ಹತ್ರ ಹೋದ್ರೆ, ನಮ್ ಹಸ್ಬೆಂಡ್ ಹೋದ ತಕ್ಷಣ ಅಲ್ಲಿ ಏನು ನಾಯಿ ಮತ್ತೆ ಕೋಳಿಗಳು, ಹೌದು ಹೌದು, ಎಲ್ಲ ಓಡ್ ಬರುತ್ತೆ. ಎಲ್ಲ ಪ್ರಾಣಿಗಳನ್ನು ಬಂದ್ಬಿಡುತ್ತವೆ ಅವ್ರ ಹತ್ರಕ್ಕೆ. ನಾವ್ ಹೋದ್ರೆ ಬಬ್ಬು ಅನ್ನತ್ವೆ. ಹೌದು ಹೌದು. ಅವುಗಳ ಜೊತೆ ಅವ್ರು ಬೆರೆತು ಬಿಟ್ಟಿರ್ತಾರೆ. ಒಂದು ಅಂತ ಅನ್ಕೊಳ್ತಾರೆ. ಅವರು ದಿನ ಹೋಗ್ತಾರೆ. ಹಸು ಬಂದ್ಬಿಡುತ್ತೆ,
ನಾವು ಹಸು ಬಂತು ಅಂದ್ರೆ 3 ಮೈಲಿ ಓಡ್ಬಿಡ್ತೀವಿ. ಅದು ಅಟ್ಟಿಸ್ಕೊಂಡ್ ಬರುತ್ತೆ. ಹೌದು ನಮ್ಮ ಹೌದು ಹಂಗೆ. ಹ್ಮ್. ಹೌದು ಮೇಡಮ್. ಅಷ್ಟೇ ವ್ಯತ್ಯಾಸ. ಅವ್ರು ಹೆಂಗಿರ್ತಾರೆ ಅಂದ್ರೆ ಹಾಗೆ ಅವುಗಳಲ್ಲಿ ಬೆರ್ತು ಒಂದಾಗಿರ್ತಾರೆ. ಹ್ಮ್ 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 ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು. 69ನೇ ಶ್ಲೋಕ. ಈಗ ಅನಾತ್ಮ ಸಹ ಆತ್ಮನೇ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಥೈವ ಮೃನ್ಮಯ ಕುಂಭ ತದ್ವದ್ದೇಹೋಪಿ ಚಿನ್ಮಯಃ ಆತ್ಮಾನಾತ್ಮ ವಿಭಾಗಯೋಯಂ ಆತ್ಮಾನಾತ್ಮ ವಿಭಾಗೋಯಂ ಮುದೈವ ಕ್ರಿಯತೆ ಬುಧೈಹಿ. ಹೇಗೆ ಗಡಿಗೆಯು ಮೃನ್ಮಯವಾಗಿಯೇ ಇರುವುದು, ಹಾಗೆ ದೇಹವು ಚಿನ್ಮಯವಾಗಿರೋದು. ಆದರೂ ತಿಳಿದವರು ಆತ್ಮನೆಂದು ಅನಾತ್ಮನೆಂದು ಸುಮ್ಮನೆ ವಿಭಾಗ ಮಾಡಿಕೊಂಡಿರಲಾಗಿದೆ. ಈಗಾಗಲೇ ನಾವು ಒಂದ್ ಸಾಕಷ್ಟು ಇದ್ರ ಬಗ್ಗೆ ಮಾತಾಡಿದ್ವಿ. ಆತ್ಮ ಅಂತಂದ್ರೆ, ಅನಾತ್ಮ ಅಂತಂದ್ರೆ ಬೇರೆ ಬೇರೆ. ನಾವು ಹಿಂದೆ ನೀವು ಹೇಳಿದ ಹಾಗೆ ಆತ್ಮ ಅಂತ ಎಲ್ಲ ನೇತಿ ಅಂತ ವಿಂಗಡಿಸಿದ್ವಿ ನಾವು. ಇವಾಗ ಎಲ್ಲಾನು ಒಂದೇ ಒಂದೇ ಅಂತ ಅಂದ್ಬಿಟ್ಟು ತಿಳ್ಕೊಂಡು ನಾವು ಪೂರ್ತಿಯಾಗಿ ಎಲ್ಲವೂ ಪರಬ್ರಹ್ಮನೇ ಇರೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರಿ ಅಲ್ವಾ. ಹಾಗೇನೆ ಈ ಅನಾತ್ಮ ಅನ್ನೋದು ಸಹನು ಹೇಗೆ ಆತ್ಮ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇದನ್ನ ಯಾರು ವೀಣವ್ರು ನೀವು ಹೇಳ್ತೀರಾ? ಆತ್ಮ ಅನಾತ್ಮ ಎರಡೂ ಒಂದೇ. ಒಂದೇ. ಈಗಾಗ್ಲೇ ಹೇಳಿದ್ವಿ, ಇವಾಗ ಹಿಂದೆ ಹೌದು. ಈಗ ಒಂದು ಹ್ಮ್. ಬಾಟ್ಲಲ್ಲಿ ನೀರ್ ತಗೊಂಡ್ರೆ ಆ ಬಾಟ್ಲಲ್ಲಿ ಅದ್ರ ಒಳಗಡೆ ಖಾಲಿ ಜಾಗ ಇರುತ್ತೆ, ಅರ್ಧ ತುಂಬಿರುತ್ತೆ ಅಂದ್ರೆ ಅದ್ರ ಒಳಗಡೆ ಇರೋ ಆತ್ಮನು ಹೊರ್ಗಡೆ ಇರೋ ಅದ್ರೊಳಗಡೆ ಇರೋ ಇದು ಗಾಳಿನು ಹೊರ್ಗಡೆ ಇರೋ ಪ್ರಪಂಚನು ಎರಡೂ ಒಂದೇ. ಅದ್ರಲ್ಲಿ ಏನಿದೆ ಅದು ಒಂದು ಅಡ್ಡವಾಗಿ ನಿಂತಿರುತ್ತೆ ಅಷ್ಟೇ ಬಾಟ್ಲು. ಆ ಬಾಟಲ್ ಅಡ್ಡವಾಗಿ ನಿಂತ ತಕ್ಷಣ ಅದನ್ನ ಆ ಗಾಳಿನೂ ಬೇರೆ ಮಾಡಕ್ ಆಗಲ್ಲ. ಅದು ಆತರ ಅದು ಸತ್ಯ. ಇದು ಪ್ರಪಂಚ ಮತ್ತೆ ಆತ್ಮ ಎರಡೂನು ಒಂದೇ. ಅದೇ ಬಾಟ್ಲಲ್ಲಿ ಇರುವಂತಹ ಒಂದು ಸ್ಪೇಸ್, ಹೊರಗಡೆ ಇರುವ ಸ್ಪೇಸ್ ಒಂದೇ ಅಂತ ಅಂದ್ಬಿಟ್ಟು ಯಾವ್ದಕ್ಕೆ ಹೇಳ್ತಾರೆ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ ಎರಡು ಒಂದೇ ಅನ್ನೋದಕ್ಕೆ ಹೇಳ್ತಾರೆ. ಇಲ್ಲಿ ಏನು ಪ್ರಶ್ನೆ ಅಂತಂದ್ರೆ ಆತ್ಮ ಅನಾತ್ಮ ಅನ್ನೋದು ಹೇಗೆ ಒಂದು ಅಂತ ಹೇಗಿದೆ. ಇವಾಗ ಅನಾತ್ಮ ಅಂತಂದ್ರೆ ನಾವು ಹೊರಗಡೆ ಎಲ್ಲ ನೋಡ್ತಾ ಇದೀವಲ್ಲ ವಸ್ತುಗಳು, ಮತ್ತೆ ಈಗ ದೇಹ ಮನಸ್ಸು ಬುದ್ಧಿಗಳೆಲ್ಲ ಇವೆಲ್ಲ ಅನಾತ್ಮಪ್ಪ, ಇದು ನಾನಲ್ಲ, ಏನಿದ್ರು ನಾನು ಆತ್ಮ ಅಂತ ಹೇಳ್ತಿದ್ವಿ. ಅದೇ ನೀರು ಅಲೆಗಳು ಬರುತ್ತೆ, ಅಲೆ ನೊರೆ ಎಲ್ಲ ಬರುತ್ತೆ ಸಮುದ್ರದಲ್ಲಿ. ಆದ್ರೆ ಅದು ಮೂಲ ವಸ್ತು ನೀರೇ ಆಗಿರುತ್ತೆ. ಅದು ಬೇರೆ ಅಲ್ಲ, ನೀರು ಬೇರೆ ಅಲ್ಲ. ಆ ನೊರೆ ಮತ್ತೆ ಗುಳ್ಳೆ ಏನೇನ್ ಬರುತ್ತೆ ಅದೆಲ್ಲ ನೀರೇ ಆಗಿರುತ್ತೆ. ಮತ್ತೆ ಇದನ್ನು ಅಷ್ಟೇ, ಯಾವುದು ಮಡಕೆನೂ ಅಷ್ಟೇ. ನಾವು ನಾನಾ ರೀತಿಲಿ ಮಡಕೆ ಎಲ್ಲ ಮಾಡಿರ್ತೀವಿ, ಅದು ಮೂಲ ರೂಪ ಮಣ್ಣೆ ಆಗಿರುತ್ತೆ. ಅದು ಅನಾತ್ಮ, ಇದು ಆತ್ಮ ಮಣ್ಣು. ಕರೆಕ್ಟ್. ಹಾಗೇನೆ ಆಮೇಲೆ ಒಡವೆಗಳು ಚಿನ್ನದಲ್ಲೂ ಅಂದ್ರೆ ಚಿನ್ನನೇ. ಆದ್ರೆ ಸರ ಮಾಡಿಸ್ಬೋದು, ಬಳೆ ಮಾಡಿಸ್ಬೋದು, ಉಂಗ್ರ ಮಾಡ್ಬೋದು, ಏನೇನೋ ನಾನಾ ವಿಧ ಮಾಡಿಸ್ಬೋದು. ಆದ್ರೆ ಅದೆಲ್ಲ ಚಿನ್ನ ಅಲ್ಲ. ಅದೆಲ್ಲ ಚಿನ್ನದ್ದೇ ಆದ್ರೂನು ಚಿನ್ನನೇ. ಈ ಒಡವೆ ಬೇರೆ ನಾನಾ ರೂಪವಾಗಿ ಅನಾತ್ಮವಾಗಿ ಕಾಣಿಸುತ್ತೆ, ಆದ್ರೆ ಅದ್ರದ್ದು ಮೂಲ ಆತ್ಮ ಚಿನ್ನ. ಹಾಗೆ ಇದ್ರಲ್ಲಿ ಈ ಒಂದು ಆತ್ಮನ ಹೊರತು ಬೇರೆ ಏನಾದ್ರು ಇದೆ ಅಂತಂದ್ರೆ ಅಂತವರು ಮೂರ್ಖರೇ ಸರಿ ಅಲ್ವಾ. ಅಂದ್ರೆ ಮಡಿಕೆ ಅಲ್ಲಿ ಮಣ್ಣು ಬಿಟ್ಟು ಬೇರೆ ಇದೆ ಅಂತ ಅನ್ಕೊಳ್ಳೋದು ನಮ್ಮ ಮೂರ್ಖತನ, ಅಜ್ಞಾನಿಗಳು. ಆ ರೀತಿಯಲ್ಲಿ ಆತ್ಮನೇ ಎಲ್ಲ ಇರೋದು. ಈ ತೋರಿಕೆಗಳು ಬೇರೆ ಬೇರೆಯಾಗಿ ಇವೆ ಅಂತಂದ್ಬಿಟ್ಟು. ಆದ್ರೆ ಇಲ್ಲಿ ಒಂದು ಸ್ಪಷ್ಟತೆಯನ್ನ ಇಟ್ಕೊಳ್ಬೇಕು. ಈಗ ಏನು ಮಣ್ಣು
ಮಡಿಕೆ ಕುಡಿಕೆ ಮತ್ತೆ ಲೋಟ ಹೀಗೆಲ್ಲ ಕಾಣಿಸ್ಕೊಳ್ತು. ಆದ್ರೆ ಮಣ್ಣು ಏನಿದೆ ಅದು ಮಡಿಕೆ ಕುಡಿಕೆ ಅಲ್ಲ. ಅಲ್ಲ. ಆದ್ರೆ ವೆರಿ ಗುಡ್. ಆದ್ರೆ ಇದು ಮಡಿಕೆ ಕುಡಿಕೆ ಮತ್ತೆ ಲೋಟ ಇವೆಲ್ಲನೂ ಮಣ್ಣೇನೆ ಅಲ್ವಾ? ಹಾಗೇನೆ ಇವಾಗ ಸಮುದ್ರವನ್ನು ತೆಗೆದುಕೊಂಡ್ರೆ ಅಲೆ ನೊರೆ ಗುಳ್ಳೆ ಎಲ್ಲನೂ ನೀರೇನೆ ಆಗಿದೆ. ಆದ್ರೆ ನೀರು ಅಲೆ ನೊರೆ ಗುಳ್ಳೆ ಅಲ್ಲ. ಅದನ್ನ ಅನಾತ್ಮ ಅನ್ನೋದಷ್ಟೇ. ಅಲೆ ನೊರೆ ಗುಳ್ಳೆ ಯಾಕೆ ಕಾಣಿಸ್ಕೊಳ್ತಾ ಇದೆಯಲ್ಲ ಅದು ಬರೀ ತೋರಿಕೆ. ಸಮುದ್ರದಲ್ಲೇ ಹುಟ್ಟುತ್ತೆ, ಸಮುದ್ರದಲ್ಲೇ ಇರುತ್ತೆ, ಸಮುದ್ರದಲ್ಲೇ ಲೀನವಾಗಿ ಹೋಗುತ್ತೆ. ಅದರಿಂದ ಅದು ವಿಕಾರಗಳಿಗೆ ಒಳಗಾಗುವಂತಹದ್ದು ಅಂತ ಭ್ರಮೆಯಲ್ಲಿ ನಾವು ಹೀಗೆ ನನ್ನ ದೇಹ ಅನ್ನೋದು ಹುಟ್ಟಿತು, ಬೆಳೀತು, ಆಮೇಲೆ ಮುದಿ ಆಯ್ತು, ಸತ್ತೋಯ್ತು ಅಂತಂದ್ಬಿಟ್ಟು ನಾವು ದುಃಖಕ್ಕೆ ಒಳಗಾಗ್ತೀವಿ. ಇನ್ನು ಒಂದಷ್ಟು ಶ್ಲೋಕಗಳಲ್ಲಿ ನಾವು ಆತ್ಮನನ್ನ ದೇಹ ಅಂತಂದ್ಬಿಟ್ಟು ಹೆಂಗೆ ಭ್ರಾಂತಿಗೊಳಗಾಗ್ತೀವಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಸರಿ, ಇನ್ನೊಂದ್ ಸ್ವಲ್ಪ ಪರವಾಗಿಲ್ವಾ? ನಿಮ್ಮ ಇಷ್ಟ, ನಿಮ್ಗೆ ಸಮಯ. 70ಗೆ ಸರ್ಪತ್ವೇನ ಯಥಾರಜ್ಜು ರಜತತ್ವೇನ ಶುದ್ಧಿಕಾ ವಿನಿರ್ಣೀತ ವಿಮೂಢೇನ ದೇಹತ್ವೇನ ತಥಾತ್ಮತ. ಇದರ ಅರ್ಥ ಹಗ್ಗವನ್ನು ಹಾವು ಮತ್ತು ನಕ್ರೆ ಅಂತಂದ್ರೆ ಇದು ಕಪ್ಪೆ ಚಿಪ್ಪು ಅದನ್ನ ಬೆಳ್ಳಿಯ ತುಂಡು ಅಂತ ಕಲ್ಪಿಸ್ಕೊಳ್ತೀವಿ. ಆತ್ಮನನ್ನ ಅಜ್ಞಾನಿ ವ್ಯಕ್ತಿ ದೇಹ ಅಂತ ನಿರ್ಧಾರ ಮಾಡ್ಕೊಳ್ತಾನೆ. ಇದು ಹೇಗೆ ನಾವು ಭ್ರಾಂತಿಗೆ ಹೇಗೆ ಒಳಗಾಗ್ತೀವಿ ಅನ್ನೋದನ್ನ ಇಲ್ಲಿ ತಿಳಿಸೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಲಕ್ಷ್ಮಿಯವರು ಇದನ್ನ ಸ್ವಲ್ಪ ವಿವರಣೆ ಕೊಡ್ತೀರಾ? ಹಗ್ಗ ಹಾವು ಅನ್ನೋದು ಇವೆರಡರಲ್ಲಿ ಕ್ಲಿಯರ್ ಕಟ್ ಆಗಿ ಎರಡು ಭಾವನೆಗಳನ್ನ ತೋರಿಸುತ್ತೆ. ಲಕ್ಷ್ಮಿಯವರು ಅವ್ರಿದ್ದ ಕಾಣಿಸಲ್ಲ. ಇಂದ್ರಮ್ಮ ಅವ್ರೆ, ನೀವು ಹೇಳ್ತೀರಾ? ಹಾ ಮೇಡಮ್. ಅಂದ್ರೆ ಹಗ್ಗದ ಒಂದು ನೈಜ ಸ್ವರೂಪ ಈಗ ನಾವು ಬಂದ್ರು ಲಕ್ಷ್ಮಿ ಅವರು. ಹಾ ಹೇಳಿ ಮೇಡಮ್, ಹೇಳಿ ಲಕ್ಷ್ಮಿ ಅವ್ರೆ. ಹಗ್ಗ ಹಾವು ಅಲ್ಲ ಅಂತಂದ್ ಹೇಳಿನು ನಮ್ಗ ತಿಳ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ. ಹಗ್ಗನ ಹಾವು ಅಥವಾ ಹಗ್ಗನೋ ಅಥವಾ ಹಾವು ಎರಡೂನು ತಿಳಿಯಕ್ ಆಗ್ತಿಲ್ಲ. ಯಾಕಂದ್ರ ಆತ್ಮ ಜ್ಞಾನ ಇಲ್ಲ ಅಂತಂದ್ ಹೇಳಿ ಹಂಗ ಅನ್ನಸ್ತಮ್ಮ ನನಗಿದ್ರಿಂದ. ಅಲ್ಲ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಹಗ್ಗ ನೋಡಿದ ತಕ್ಷಣ ನಸುಗತ್ತಲಿನಲ್ಲಿ ನಾವು ಹಾವು ಅಂತ ಭ್ರಮೆಗೊಳಗಾಗ್ತೀವಿ ಅಲ್ವಾ? ಇವಾಗ ಸಮುದ್ರ ತೀರದಲ್ಲಿ ಹೋದಾಗ ಅಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತರ ಮಿಣ ಅಂತ ಇರುತ್ತೆ. ಅವಾಗ ಬೆಳ್ಳಿ ಅಂತ ಬಿಟ್ಟು ಅಂತೀವಿ. ಇದು ಹೇಗೆ ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಇವಾಗ ಹಾವು ಅನ್ನೋದು ಏನೋ ಭಯವನ್ನ ಹುಟ್ಟಿಸ್ತು. ಹೌದ್ರಿ, ಹೌದು. ಬೆಳ್ಳಿ ಅನ್ನೋದು ಆಸೆ ಹುಟ್ಟಿಸ್ತ್ರಿ. ಹಾವು ಇದೆಯಾ? ಹಾವು ಇಲ್ಲ ಅಲ್ಲಿ. ಆದ್ರೆ ನಾವು ಭ್ರಮೆಗೊಳಗಾದ್ವಿ. ಹಾವಿದೆ ಅಂತ ನಾವು ಕಲ್ಪಿಸ್ಕೊಂಡ್ವಿ. ಅಲ್ಲಿ ಹಾವು ಮೊದ್ಲು ಇರ್ಲಿಲ್ಲ, ನಾವು ನೋಡ್ದಾಗ್ಲೂ ಇಲ್ಲ, ಆಮೇಲೂ ಇಲ್ಲ. ಆದ್ರೆ ಹಾವಿದೆ ಅಂತ ಕಲ್ಪಿಸ್ಕೊಂಡು ನಾವು ಅದನ್ನ ದ್ವೇಷ ಮಾಡಿದ್ವಿ, ಭಯ ಪಟ್ವಿ. ಅದೇ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇದೆ ಅಂತ ಬಿಟ್ಟು ಆಕರ್ಷಣೆಗೆ ಒಳಗಾದ್ವಿ. ಅಲ್ಲಿ ರಾಗ, ಅದನ್ನ ಎತ್ಕೊಳ್ಬೇಕು, ಅದನ್ನ ಎತ್ಕೊಂಡ್ಬಿಡೋಣ ಅಂತ ಬಿಟ್ಟು ಆಕರ್ಷಿಸಲ್ಪಟ್ವಿ. ಹೀಗೆ ರಾಗ ದ್ವೇಷಗಳಿಗೆ
ಒಳಗಾಗ್ತೀವಿ. ಇದೆಲ್ಲನೂ ರಾಗದ್ವೇಷಗಳು ಸಹನು ಭ್ರಮೆನೆ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ವಿವರಿಸಿ ಹೇಳಿದ್ದಾರೆ. ಹಾ ಅದೇ ಒಬ್ಬ ಜ್ಞಾನಿ ಆದ್ರೆ ಅವನಿಗೆ ಇದೆಲ್ಲನು ಇಲ್ಲ, ಇದೆಲ್ಲ ಬರೀ ತೋರಿಕೆ ಅಷ್ಟೇನೆ, ಇದೆಲ್ಲ ಸತ್ಯ ಅಲ್ಲ ಅನ್ನೋದು ಒಬ್ಬ ಜ್ಞಾನಿಗೆ ಗೊತ್ತಾಗುತ್ತೆ. ಯಾವುದನ್ನ ನೋಡಿದ್ರು ಆಕರ್ಷಣೆನೂ ಇಲ್ಲ, ಯಾವ್ದಾದ್ರು ನೋಡಿದ್ರೆ ಅದ್ರ ಬಗ್ಗೆ ದ್ವೇಷನೂ ಇಲ್ಲ. ನೀವು ಭಗವದ್ಗೀತೆಯಲ್ಲೂ ಸಹ ನೋಡಿದೀರಾ ಹೇಗೆ ಸ್ಥಿತ ಪ್ರಜ್ಞನ ಲಕ್ಷಣಗಳು ಹೇಗಿರುತ್ತವೆ ಅನ್ನೋದನ್ನ. ಅವನು ಯಾವುದಕ್ಕೂ ವಿಚಲಿತ ಆಗಲ್ಲ. ಆ ರೀತಿಯಲ್ಲಿ ಒಬ್ಬ ಜ್ಞಾನಿ ಇರ್ತಾನೆ. ಮತ್ತೆ ಅವನಿಗೆ ಸತ್ಯಗೇನು, ಇದ್ರ ಹಿಂದೆ ಇರುವಂತಹದ್ದೆಲ್ಲ ಏನು ಪರಭ್ರಮ ಮಾತ್ರನೇ ಇರೋದು ಅನ್ನೋದು ಅವನಿಗೆ ಆ ಸತ್ಯ ಗೊತ್ತಿರುತ್ತೆ. ಇದೆಲ್ಲ ತೋರಿಕೆ ಅನ್ನೋದು. ಇಲ್ಲಿ ಇನ್ನೂ ಒಂದಷ್ಟು 74ನೇ ಶ್ಲೋಕದವರೆಗೂ ಇದನ್ನೇ ಹೇಗೆ ಆತ್ಮ ಅನ್ನೋದು ಅನಾತ್ಮ ಅನ್ನೋದು ಸುಮ್ನೆ ಭ್ರಾಂತಿಗೊಳಗಾಗ್ತಾರೆ, ಆತ್ಮನೇ ದೇಹ ಅಂತಂದ್ಬಿಟ್ಟು ತಿಳ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು. ನಾವು ಹಿಂದಿನ ಶ್ಲೋಕದಲ್ಲಿ ಏನಂತ ತಿಳ್ಕೊಂಡ್ವಿ, ಅನಾತ್ಮ ಎಲ್ಲಾನು ಆತ್ಮನೇ ಅಂತ ತಿಳ್ಕೊಂಡ್ವಿ. ಈಗ ಈ ಅನಾತ್ಮಗಳನ್ನೇ ನನ್ನ ಆತ್ಮ ಅಂತಂದ್ಬಿಟ್ಟು ಭ್ರಾಂತಿಗೆ ಒಳಗಾಗೋದ್ರಿಂದ ನನಗೇನ್ ತೊಂದರೆ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವ್ ಹಿಂದೆ ತಿಳ್ಕೊಂಡ್ವಿ ಅಲ್ವಾ, ಅಲೆ ನೊರೆ ಗುಳ್ಳೆ ಎಲ್ಲನೂ ಅದೆಲ್ಲನೂ ನೀರಿನಿಂದನೇ ಆಗಿದೆ. ಆದ್ರೆ ನೀರು ಅವು ಅಲ್ಲ, ನೀರು ಅಲೆ ನೊರೆ ಗುಳ್ಳೆ ಅಲ್ಲ. ಆದ್ರೆ ತಪ್ಪು ಕಲ್ಪನೆಯಿಂದ ಯಾವ ರೀತಿ ಭ್ರಮೆ ಅನ್ನೋದು ಆಗತ್ತೆ ಅನ್ನೋದನ್ನ ಇಲ್ಲಿ ಇವರು ವಿವರಿಸ್ತಾ ಇದ್ದಾರೆ. ಹೀಗೆ ನಾವು ಹಗ್ಗ ಮತ್ತೆ ಕಪ್ಪೆ ಚಿಪ್ಪಿನ ಉದಾಹರಣೆಯನ್ನ ತೆಗೆದುಕೊಂಡು ನೋಡಿತಾಯ್ತು. ಇನ್ನು ಮುಂದಿನ ಶ್ಲೋಕದಲ್ಲಿ ಘಟತ್ವೇನ ಯಥಾ ಪೃಥ್ವಿ ಪಟತ್ವೇನೈವ ತಂತವಃ ವಿನಿರ್ಣೀತ ವಿಮೂಢೇನ ದೇಹತ್ವೇನ ತಥಾತ್ಮತ. ಇದರಲ್ಲಿ ಅರ್ಥ ಭೂಮಿಯನ್ನ ಅಂದ್ರೆ ಮಣ್ಣನ್ನ ಮಡಿಕೆ ಅಂತ ಮತ್ತು ದಾರವನ್ನ ಬಟ್ಟೆ ಅಂತ ಭಾವಿಸಿದಂತೆ ಆತ್ಮ ಇತ್ಯಾದಿಗಳನ್ನ ಸಹ ಪರಿಗಣಿಸಲಾಗುತ್ತದೆ ಅಂತ. ಸೇಮ್ ಕಾನ್ಸೆಪ್ಟ್ ಇವಾಗ ಹೇಳಿದ್ರೆ ವಿವರಿಸ್ತೀರಾ ಇಂದ್ರಮ್ಮ ಅವರೇ? ಇದು ಲಾಸ್ಟ್ ಇದ್ರೊಳಗೆ ಇದೇ ಕೊಟ್ಟಿದಾರಲ್ಲ ಮೇಡಮ್, ಇಲ್ಲಿನ ಒಂದಿದ್ರು ಇವಾಗ ಹಿಂದಿನ ಶ್ಲೋಕದಲ್ಲಿ ನಾನು ವಿವರಣೆ ಕೊಟ್ಟೆ ಅಲ್ವಾ, ಅದೇ ಸೇಮ್, ಬೇರೆ ಉದಾಹರಣೆ ಅಷ್ಟೇ. ಉದಾಹರಣೆ ಬೇರೆ. ಅದೇ ಜಾಡಿ ಮತ್ತೆ ಕುಡಿಕೆ ಲೋಟ ಜಾಡಿ ನಾವು ಮಡಿಕೆ ಮಣ್ಣು ಅಂತ ಇದ್ ಮಾಡಿದ್ವಿ. ಹಾಗೆ ಈಗ ಪೃಥ್ವಿಯನ್ನ ಒಂದು ಮಡಿಕೆಗೋಲ್ಸಿದಾರೆ ಮೇಡಮ್. ಮಡಿಕೆಗೋಲ್ಸ್ಬಿಟ್ಟು ನಿಜಕ್ಕೂ ಮಡಿಕೆ ಅಂತಂದ್ರೆ ಅದು ಮಣ್ಣಿನಿಂದನೇ ಆಗಿದೆ ಅಂತ ನಮ್ಗೆಲ್ಲ ಈಗ ಗೊತ್ತಾಗ್ಬಿಟ್ಟಿದೆ. ಮಡಿಕೆಯನ್ನ ನಾವು ಅದರ ಆಕಾರದ ರೂಪದಲ್ಲಿ ನಾವು ನೋಡ್ತೇವೆ, ಆದ್ರೆ ಅದು ನೈಜವಾಗಿರ್ತಕ್ಕಂಥದ್ದು ಮಣ್ಣೆ. ಅದರಲ್ಲಿ ಮಣ್ಣನ್ನ ಅಂದ್ರೆ ಇಲ್ಲಿ ಕಾರ್ಯಕಾರಣ ಬರ್ತದೆ, ಮತ್ತೆ ಇದು ಬರ್ತದಲ್ಲ ಆವರಣನೂ ಬರುತ್ತೆ ಅನ್ಸುತ್ತೆ. ಆವರಣದಿಂದ ಇದನ್ ಮಾಡ್ಕೊಂಡು ಅಂದ್ರೆ ಇದು ನೈಜ ಸ್ವರೂಪ. ನಾವು ಅಜ್ಞಾನದಿಂದ ನಾವು ನೈಜ ಸ್ವರೂಪವನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಇದು ಅದ್ರ ಜೊತೆಗೆ ಒಂದು ಶುದ್ಧವಾದಂತಹ ಪ್ರಜ್ಞೆಯಿಂದ ನಾವು ನೋಡಿದಾಗ ಅದರಲ್ಲಾದಂತಹ ಬದಲಾವಣೆಗೆ ನಾವು ಗುರುತು ಮಾಡಿಕೊಂಡು ಅಲ್ಲಿ ಉಪಾದಾನವನ್ನ ತೆಗೆದುಕೊಂಡಾಗ, ಅಂದ್ರೆ ಭೌತಿಕ ಕಾರಣ ಪ್ರಪಂಚ ಬ್ರಹ್ಮಾಂಡದ ಒಂದು ಇದನ್ನ ತೆಗೆದುಕೊಂಡಾಗ ಮಡಿಕೆ ಮಣ್ಣಿನ ಒಂದು ಮೂಲ ರೂಪ ಮಡಿಕೆ ಒಂದು ರೂಪವಾಗಿದೆ, ಅದರದ್ದು ಮೂಲವಾಗಿ ಮಣ್ಣೆ ಆಗಿದೆ. ಅದೇ ತರ ಬಟ್ಟೆಯನ್ನು ನೇಯ್ದಾಗ್ಲೂ ಕೂಡ ಬಟ್ಟೆಯ ಎಳೆಗಳು ಬಟ್ಟೆ ಅಂತ ತೋರಿದ್ರು ಕೂಡ ಅದರಲ್ಲಿ ಇರ್ತಕ್ಕಂತಹ ಎಳೆಗಳನ್ನ ಅಥವಾ ದಾರವನ್ನ ನಾವು ಭಾವಿಸ್ಬೇಕಾಗ್ತದೆ. ಆದ್ರೆ ನಾವು ಭಾವಿಸಲ್ಲ, ಪ್ರಾಪಂಚಿಕವಾಗಿ ಅದ್ರ ಬಟ್ಟೆನೇ ಅಂತ ಹೇಳಿ ನಾವು ಗುರುತಿಸ್ಲಿಕ್ಕೆ ಇದು ಮಾಡ್ತೀವಿ. ಆದ್ರೆ ಆತ್ಮ ಇತ್ಯಾದಿಗಳನ್ನು ಸಹ ಪರಿಗಣಿಸಲಾಗುತ್ತದೆ. ಆತ್ಮವನ್ನು ನಾವು
ನೋಡಿದಾಗ ಆತ್ಮದ ರೂಪದಲ್ಲಿ ನಾವು ಎಲ್ಲವನ್ನ ನೋಡ್ತೇವೆ. ಆದ್ರೆ ಪ್ರಾಪಂಚಿಕವಾದಂತ ಅಜ್ಞಾನದಿಂದ ನಾವೇನ್ ಮಾಡ್ತೀವಿ, ಒಂದು ಪ್ರಜ್ಞೆಯನ್ನೇ ಕಳ್ಕೊಂಡ್ಬಿಟ್ಟು ಅದರಲ್ಲಿ ಇರ್ತಕ್ಕಂತಹ ಬದಲಾವಣೆಗೆ ಒಳಗಾಗ್ಬಿಡ್ತೇವೆ. ಅಸಾಧಾರಣವಾದ ಒಂದು ಬ್ರಹ್ಮಾಂಡದ ರೂಪದಲ್ಲಿ ಇದೆಲ್ಲ ಗೊತ್ತಾಗ್ತಿರ್ತದೆ. ಆದ್ರೂ ಕೂಡ ನಾವೇನ್ ಮಾಡ್ಬಿಡ್ತೀವಿ, ಒಂದು ಅಜ್ಞಾನದಿಂದ ಇದು ಮಾಡ್ಬಿಡ್ತೀವಿ. ಉಪಾದಾನಕ್ಕೆ ಬ್ರಹ್ಮನನ್ನ ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ ಅಂತ ಗೊತ್ತಿದ್ರು ಕೂಡ ಈ ಭೌತಿಕ ಕಾರಣಕ್ಕೆ ಒಳಗಾಗ್ಬಿಟ್ಟು ಬ್ರಹ್ಮನೇ ಹೊರತು ಬೇರೇನು ಅಲ್ಲ ಅಂತಕ್ಕಂತಹದ್ದನ್ನ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಇದ್ರಲ್ಲಿ ದಾರದ ಎಳೆಗಳಲ್ಲ, ಇದು ಬಟ್ಟೆನೆ, ಬಟ್ಟೆ ಒಳಗೆ ಎಳೆಗಳು ಇದೆ. ಅದೇ ತರ ಒಳಗೆ ಹೊಸ ಅಂತಂದಾಗ ಅದರಲ್ಲಿ ಗಾಳಿ, ಮಣ್ಣು ಅಂದ್ರೆ ಪಂಚಭೂತಗಳಿಂದ ಆದಂತಹ ಇದು ಕೊನೆಗೆ ಪಂಚಭೂತಗಳಲ್ಲೇ ಸೇರಿರ್ತಕ್ಕಂತಹ ಒಂದು ಮಣ್ಣಿನ ಮೂಲ ರೂಪವನ್ನ ನಾವು ನೋಡ್ಬೇಕಾಗ್ತದೆ. ಅಂದ್ರೆ ಅಜ್ಞಾನದಿಂದ ತೆಗೆದು ಅರಿವಿನಿಂದ ನಾವು ನೋಡಿದಾಗ ಎಲ್ಲ ಕೂಡ ಬ್ರಹ್ಮಾಂಡನೇ. ಪ್ರಪಂಚವು ಕೂಡ ಈ ಅಸಾಧಾರಣವಾದಂತಹ ಬ್ರಹ್ಮಾಂಡಕ್ಕೆ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ಇದಕ್ಕೆ ಭೌತಿಕ ಕಾರಣಗಳು ಏನೇ ಇದ್ರು ಕೂಡ ಅದರಿಂದ ಎಲ್ಲವೂ ಅದು ಅಜ್ಞಾನದಿಂದ ಆದಂತಹ ಅಥವಾ ಮಾಯೆಯಿಂದ ಕೂಡಿದಂತಹ ವಸ್ತುಗಳಂತ ನಾವು ಅರ್ಥೈಸ್ಕೋಬೇಕಾಗ್ತದೆ. ಬ್ರಹ್ಮಾಂಡವೇ ಬ್ರಹ್ಮನೇ ಹೊರತು ಬೇರೆ ಏನೂ ಅಲ್ಲ. ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುಗಳಾಗಿರ್ಬೋದು, ಮಡಿಕೆ ಕುಡಿಕೆಗಳಾಗಿರ್ಬೋದು, ಬಟ್ಟೆ ವಸ್ತುಗಳಾಗಿರ್ಬೋದು, ಅಥವಾ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಭೌತಿಕ ವಸ್ತುಗಳಾಗಿರ್ಬೋದು, ಈ ಭೌತಿಕ ಕಾರಣದಿಂದ ನಮಗೇನಾಗ್ತಾ ಇದೆ, ಎಲ್ಲ ಈ ಒಂದು ವೈವಿಧ್ಯತೆಯಲ್ಲೇ ಅಸ್ತಿತ್ವ ಇದೆ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇದೆಲ್ಲಾನು ಅಲ್ಲೇ ಅಲ್ಲ. ಇದೆಲ್ಲ ಇಡೀ ಬ್ರಹ್ಮಾಂಡನೇ ಸರ್ವ ರೂಪದಲ್ಲಿ, ಅಥವಾ ಪ್ರಪಂಚವೇ ಬ್ರಹ್ಮಾಂಡ. ಅಂದ್ರೆ ಬ್ರಹ್ಮನೇ ಸತ್ಯ, ಬ್ರಹ್ಮ ನಿಜವಾಗಿಯೂ ಇದೆ. ಇಲ್ಲಿ ಬೇರೆ ಯಾವುದಾದ್ರೂ ಉಪಾದಾನವೇ ಕಾರಣ ಆದ್ರೂ ಕೂಡ ಬ್ರಹ್ಮಾಂಡಕ್ಕೆ ಕಾರಣ ಪರಬ್ರಹ್ಮನೇ. ಬ್ರಹ್ಮನಿಂದನೇ ಸೃಷ್ಟಿ. ಅಜ್ಞಾನದಿಂದ ತಪ್ಪು ಒಂದು ತಿಳುವಳಿಕೆ ನಮ್ಗೆಲ್ಲಾ ಮೂಡ್ ಬರ್ತಾ ಇದೆ. ಅದನ್ನ ಅಜ್ಞಾನ ಹೋಗ್ಲಾಡಿಸ್ಕೊಂಡ್ರೆ ಅದಕ್ಕೆ ನೈಜ ರೂಪವಾದಂತಹ ಪರಬ್ರಹ್ಮ ಒಳಗೆ ನಾವು ಎಲ್ಲವನ್ನ ನೋಡ್ಬೇಕಾಗ್ತದೆ. ಪರಬ್ರಹ್ಮನೇ ಕಾರಣ. ಇದೆಲ್ಲ ಆ ಒಂದು ಸೃಷ್ಟಿಕರ್ತನ ಸೃಷ್ಟಿಕರ್ತ ಅಲ್ಲ, ಪರಬ್ರಹ್ಮನ ಇದ್ರೊಳಗೆ ಇದೆಲ್ಲ ನಡೀತಾ ಇದೆ. ನಮ್ಮ ಅರಿವಿಗೆ ಅದು ಬರೋವರೆಗೂ ನಮ್ಗೆ ಹಾಗೆ ಕಾಣಿಸ್ತದೆ. ಅರಿವು ಉಂಟಾದಾಗ ತಕ್ಷಣ ಅದಕ್ಕೆ ನಾವು ಇದಾಗ್ಬಿಡ್ತೇವೆ. ಅಂದ್ರೆ ಅಜ್ಞಾನದಿಂದ ಮರೆಯಾಗಿ ಜ್ಞಾನವನ್ನ ಪಡೆದು ಎಲ್ಲ ಕೂಡ ಈ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನೇ ಕಾರಣ. ಇದರಲ್ಲಿ ಇರ್ತಕ್ಕಂಥದ್ದೆಲ್ಲ ನಾನಾ ಉದಾಹರಣೆಗಳು ಕೊಡಬಹುದು. ಅಲೆಗಳಾಗಿರ್ಬಹುದು, ಹಗ್ಗ ಆಗಿರಬಹುದು, ಅಥವಾ ಚಿನ್ನದ ಆಭರಣಗಳಾಗಿರ್ಬಹುದು, ಮತ್ತೆ ಮರೀಚಿಕೆ ಆಗಿರ್ಬಹುದು, ಮರದಲ್ಲಿ ಭೂತಕಾಣಿ ಅಂತ ಒಂದು ಊಹೆ ಪೂಹೆಗಳು, ಇದೆಲ್ಲ ಆಗಿರ್ಬೋದು. ಇದ್ಯಾವುದೂ ಅಲ್ಲ, ನಮ್ಮ ಅಜ್ಞಾನದಿಂದ ಇವೆಲ್ಲ ಕೂಡ ನಮಗೆ ಕಾಣಿಸುತ್ತೆ. ಈ ಅಸಾಧಾರಣವಾದಂತಹ ಬ್ರಹ್ಮಾಂಡಕ್ಕೆ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರಣ ಇಲ್ಲ. ಈ ಭೌತಿಕ ಕಾರಣವೆಲ್ಲ ನಿಮಿತ್ತ ಮಾತ್ರ, ಅಜ್ಞಾನದಿಂದ ಮಾತ್ರ. ಇಡೀ ಪ್ರಪಂಚನೇ ಬ್ರಹ್ಮಾಂಡವೇ ಬ್ರಹ್ಮ ಅಂತ ಹೋಲಿಕೆ ಮಾಡ್ಬೋದಾಗತ್ತೆ ಮೇಡಮ್. ಸರಿ ನೋಡಿ, ನೀವು ಹೇಳಿದ್ದು ಎಲ್ಲಾನು ಸರಿಯಾಗೇ ಇದೆ. ಆದ್ರೆ ನಾವು ಇವಾಗ ಪರಬ್ರಹ್ಮನೇ ಕರೆಕ್ಟ್, ಅಜ್ಞಾನದಿಂದ ಪರಬ್ರಹ್ಮನೇ ಇರೋದು ಅಂತಂದ್ಬಿಟ್ಟು ತಿಳ್ಕೊಂಡ್ವಿ ಅಲ್ವಾ. ಆದ್ರೆ ಇಲ್ಲಿ ಮಣ್ಣಿಂದ ಇವಾಗ ಮಡಿಕೆ ಅಂದ್ಕೊಂಡಾಗ, ಮಡಿಕೆಯಾಗಿ ತೋರ್ಕೊಂಡಾಗ ನನಗೆ ಯಾವ ರೀತಿ ನಾನು ಭ್ರಮೆಗೊಳಗಾಗ್ತೀನಿ. ಮತ್ತೆ ಒಂದು ಕ್ಷಣ ದಾರದ ಎಳೆಗಳು ಇರುತ್ತಲ್ಲ, ಅದರಿಂದ ಬಟ್ಟೆಯನ್ನ ನೋಡಿದಾಗ ಅದೇ ಕಾಣಿಸೋದು ನಮ್ಗೆ. ಯಾಕೆಂದ್ರೆ ಪ್ರಪಂಚದಲ್ಲಿ ವಸ್ತುಗಳೇ ಕಾಣಿಸ್ತಾ ಇರೋದು. ಅದನ್ನ ನೋಡಿದಾಗ ಯಾವ ರೀತಿ ಭ್ರಮೆಗೊಳಗಾಗ್ತೀನಿ ಅಂತ ಅಂದ್ಬಿಟ್ಟು, ಇವಾಗ ಮಡಿಕೆಯನ್ನು ನೋಡಿದಾಗ ಮಡಿಕೆ ಒಡೆದೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಭ್ರಮೆಗೊಳಗಾಗ್ತೀನಿ. ಆದ್ರೆ ಮಡಿಕೆ ಒಡೆದು ಹೋದ್ರುನು ಸಹ ಮಣ್ಣಿರುತ್ತೆ ಅನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಹಾಗೇನೆ ಬಟ್ಟೆ ಹರಿದೋಗುತ್ತೆ ಅಂತಂದ್ಬಿಟ್ಟು ಜೋಪಾನ ಮಾಡ್ತೀವಿ. ಆದ್ರೆ ಬಟ್ಟೆ ಹರಿದೋದ್ರುನು ಹತ್ತಿ ಎಳೆಗಳು ಇದ್ದೇ ಇರುತ್ತವೆ. ಅದ್ರ ಮೂಲ ಏನು ಅನ್ನೋದು ಅದ್ರ ಕಡೆ ನಮ್ಮ ಗಮನ ಹೋಗಲ್ಲ. ಅದಕ್ಕೋಸ್ಕರ ಭ್ರಾಂತಿಗೊಳಗಾಗ್ಬಿಟ್ಟು ನಾವು ಸುಖ ದುಃಖಗಳಿಗೆ ಒಳಗಾಗ್ತೀವಿ ಅನ್ನೋದನ್ನ ಇಲ್ಲಿ ತೋರ್ಸೋದಕ್ಕೋಸ್ಕರ ಈ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ನಮ್ಮ ಅಜ್ಞಾನದಿಂದ.
ಅಲ್ವಾ ಮೇಡಮ್? ಅದಕ್ಕೆ ಗೊತ್ತಿಲ್ಲ ಇರೋದು. ಕ್ಷಣ ಮತ್ತೆ ಮಾತ್ರ ನಮಗೆ ಅದನ್ನ ಕ್ಷಣಾರ್ಧದಲ್ಲಿ ನಮ್ಮ ಇಂದ್ರಿಯಗಳ ಯಾವಾಗ ಹಾಗೆ ಅರಿವು ಇರೋದಲ್ವಾ. ನಮ್ಮ ಇಂದ್ರಿಯಗಳಿಗೆ ಹಾ, ಏನು ತೋರಿಸ್ತಾ ಯಾವಾಗ್ಲೂ ಇದೆಯೋ ಅರಿವು ಅದನ್ನ ನಾವು ಬರ್ತದೆ. ಸತ್ಯ ಅಂತ ಬಿಟ್ಟು ಹ್ಮ್. ಅನ್ಕೊಂಡಿದೀವಿ. ನಮ್ಗೆ ಏನಿದ್ರು ಹಾ. ಈ ಆತ್ಮಜ್ಞಾನದ ವಿಷಯ ಗೊತ್ತಾದಾಗ ತಾನೇ ಅಲ್ಲ ಓ ಬೇರೆ ರೀತಿ ಹ್ಮ್. ಇರಬಹುದು ಅಂತ ಆಲೋಚನೆ ಮಾಡೋದಕ್ಕೂ ಸಹ ನಾವು ಪ್ರಾರಂಭಿಸಿರೋದೇನು ಇಂಥ ತರಗತಿಗಳಿಗೆ ಹ್ಮ್. ಬಂದ ಮೇಲೆ. ಅದಕ್ ಮೊದ್ಲು ನಮಗ್ ಗೊತ್ತಿತ್ತಾ? ಇಲ್ಲ. ಅದನ್ನ ಹ್ಮ್. ಆಲೋಚನೆನೂ ಸಹ ಮಾಡಿರ್ಲಿಲ್ಲ. ಏನೋ ಎಲ್ಲೋ ಪರಮಾತ್ಮ ಇದ್ದಾನೆ, ಇದನ್ನೆಲ್ಲ ನಿಯಂತ್ರಿಸ್ತಾನೆ, ನಾನು ಇದೀನಿ ಅಂತ ಅಂದ್ಬಿಟ್ಟು ಹಾಗೆ ತಾನೇ ಅನ್ಕೊಂಡಿದ್ದು. ಹೌದು. ಸರಿ, 8 ಗಂಟೆ ಆಯ್ತು, ಇಲ್ಲಿಗೆ ನಿಲ್ಸೋಣ. 72ನೇ ಶ್ಲೋಕದಿಂದ ಮುಂದಿನ ವಾರ ಮುಂದುವರ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ.